ಏನಾಯ್ತಪ್ಪ ಮೇ? ಯಾಕೋ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಿದ್ಯಾ? ಅಣ್ಣ ಇನ್ನೊಂದು ಕ್ಷಣನೂ ನಾನು ಮನೇಲಿರಲ್ಲ. ಯಾಕೋ? ಈಗ ಬಂದ್ಲಲ್ಲ ಆಂಟಿ ಮಗಳು. ಅವಳಲ್ಲ ಅಣ್ಣ, ಅವಳ ಜೊತೆಗೆ ಬಂದಲ್ಲ ಅವಳ ಫ್ರೆಂಡ್ ಉಷಾ. ಅವಳು ಬೇರೆ ಯಾರು ಅಲ್ಲ ಅಣ್ಣ, ನನ್ ಲವರು. ನಮ್ಮೆಲ್ಲರೂ ನಾಟಕದಿಂದ ನನಗೆ ಮದುವೆ ಆಗಿದೆ ಅಂತ ಅನ್ಕೊಂಡ್ಬಿಟ್ಟಿಯಾಳೆ. ಇಲ್ಲ ಇದೆಲ್ಲ ನಾಟಕ, ಬರೀ ಓಳು ಅಂತ ಹೋಗಿ ನಿಜ ಹೇಳ್ಬಿಡ್ತೀನಿ. ಇಲ್ಲಾರ ಅವಳು ನನ್ನನ್ನು ತಪ್ಪು ತಿಳ್ಕೊಂಡ್ಬಿಡ್ತಾಳೆ. ಅವಳು ತಪ್ಪು ತಿಳ್ಕೊಳ್ತಾಳೆ ಅಂತ ನೀ ನಿಜ ಹೇಳಿದ್ರೆ ನಾವೆಲ್ಲ ಬೀದಿ ಪಾಲ ಹೋಗ್ತೀವಲ್ಲೋ. ಅವ್ನು ಹೇಳ್ತಾರದ್ ನಿಜ ಕಣ. ಆತ್ರದಲ್ಲಿ ಏನೇನೋ ನಿರ್ಧಾರ ತಗೋಬೇಡ. ಸಾಕಪ್ಪ ಸಾಕು, ಅವಳಿಗೆ ನಿಜ ಹೇಳ್ಬಿಟ್ಟು ನಾ ಮನೆ ಬಿಟ್ಟು ಹೋಗ್ತೀನಿ. ಸ್ವಲ್ಪ ಯೋಚನೆ ಮಾಡೋ, ಮನೆ ಬಿಟ್ಟು ಮಾತ್ರ ಹೋಗ್ಬೇಡ ಕಣೋ. ಇರೋ, ನೀನ್ ಹೋಗ್ಬೇಕಲ್ವನ? ಹೋಗ ಹೋಗ. ಅಲ್ಲ, ನಮ್ಮಂತವ್ರಿಗೆ ಬೆಂಗಳೂರಲ್ಲಿ ಮನೆ ಸಿಗೋದು ಎಷ್ಟು ಕಷ್ಟ ನಿನ್ ಗೊತ್ತಿದೆ ತಾನೆ? ನಿನಗೆ ನೋವು ಅನುಭವ ಆಗಿದೆ ತಾನೆ? ಈಗ ತಾನು ಇರಕ್ ಒಂದ್ ಜಾಗ ಸಿಕ್ಕಿದೆ, ಸೆಟ್ಲ್ ಆಗ್ತಾ ಇದೀವಿ. ಬಂದ್ಬಿಟ್ಟ ಹರಿಶ್ಚಂದ್ರನ್ ಮೊಮ್ಮಗ ನಿಜ ಹೇಳ್ತೀನಿ ಅಂತ. ಹೋಗಿ ಹೇಳಿ ಸರ್, ನೀನ್ ನಿನ್ ಲವರ್ ಹೇಳೋ, ಅವಳ ಆಂಟಿಗೆ ಹೇಳಿ, ಆಂಟಿ ಪೊಲೀಸ್ ಅವ್ರಿಗೆ ಹೇಳಿ, ನಮ್ಮೆಲ್ಲರ ಮೇಲೂ ಚೀಟಿಂಗ್ ಕೇಸ್ ಹಾಕ್ಲಿ, ಎಲ್ಲ ಜೊತೆ ಕಂಬಿ ಎಣ್ಸೋಣ. ಆಗ ನಿಮ್ಗೆ ಸಮಾಧಾನ ಆಗುತ್ತೆ. ಅದಕ್ಕೆ ನನ್ ಪ್ರೀತಿ ನಮ್ಮ ಮರ್ತು ಬಿಡ್ಬೇಕಾ? ನಿನ್ ಪ್ರೀತಿನ ಯಾರೋ ಮರೆಯಕ್ ಹೇಳಿದ್ದು? ಏನೋ ಒಂದ್ ಸುಳ್ಳು ಹೇಳಿ ತಪ್ಪಿಸ್ಕೊಳಪ್ಪ. ಓಡ್ಬಿಟ್ರೆ ಬೆಂಗಳೂರಲ್ಲಿ ಬಾಳ್ ಕಣೋ. ಸಮಯಕ್ಕೆ ಒಂದ್ ಸುಳ್ಳು ಹೇಳಿ ಹೇಗಾರು ಜೀವನ ನಿಭಾಯಿಸ್ಬೇಕು. ಅದಕ್ಕೆ ಈಗ ಏನ್ ಮಾಡು ಅಂತ್ಯಾ? ಬಾಯ್ಲಿ. ಗುಡ್ ಮಾರ್ನಿಂಗ್ ರಾಘು. ಗುಡ್ ಮಾರ್ನಿಂಗ್. ಸಾರಿ ಮೇಡಮ್. ಪರವಾಗಿಲ್ಲ, ಕೂತ್ಕೊಳ್ಳಿ. ಪರವಾಗಿಲ್ಲ ಮೇಡಮ್. ಕೂತ್ಕೊಳ್ರಿ. ಸ್ವೀಟ್ ತಗೊಳ್ಳಿ, ತಿನ್ನಿ. ರೀ ಏನ್ರಿ ಸ್ವೀಟ್ ತಿನ್ನಕ್ ಮುಂಚೆ ಯಾಕೆ ಅಂತ ಕೇಳ್ಬಾರ್ದಾ? ಯಾಕೆ ಮೇಡಮ್? ಮದ್ವೆ ಫಿಕ್ಸ್ ಆಯ್ತು. ಏನ್ ಹಾಗೆ ನೋಡ್ತಾ ಇದ್ದೀರಾ? ವಿಶ್ ಮಾಡಿ. ನಿಮ್ ದಾಂಪತ್ಯ ಜೀವನ ಸುಖವಾಗಿರ್ಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ ಮೇಡಮ್. ಅಯ್ಯಯ್ಯೋ, ಮದ್ವೆ ನನಗಲ್ಲ, ನಮ್ಮ ಅಕ್ಕಂಗೆ ಫಿಕ್ಸ್ ಆಗಿದ್ದು. ಡಬಲ್ ಕಂಗ್ರಾಚುಲೇಷನ್ಸ್ ಮೇಡಮ್. ವೆರಿ ವೆರಿ ಹ್ಯಾಪಿ ಮೇಡಮ್, ವೆರಿ ಹ್ಯಾಪಿ. ನಾನು ಪ್ರಾಣನೇ ಹೊಟ್ಟೋಗಿದ್ದು ಮೇಡಮ್. ಯಾಕೆ? ನೀವು ಮದುವೆ ಆಗ್ಬಿಟ್ರೆ ನನ್ಗೆ ತೀರ್ ಮೇಡಮ್. ಅಂದ್ರೆ ನಿಮ್ ಮದುವೆ ಆಗಿ ಶೂಟಿಂಗ್ ಇಲ್ಲ ಅಂದ್ರೆ ನನಗೆ ಕೆಲಸ ಇರಲ್ಲ ಮೇಡಮ್. ನಾನ್ ನಿಮ್ ಪರ್ಸನಲ್ ಅಲ್ವಾ, ಮೇಕಪ್ ಮ್ಯಾನ್, ಪರ್ಸನಲ್ ಮೇಕಪ್ ಮ್ಯಾನ್ ಅಲ್ವಾ. ಓಕೆ, ಸ್ವಲ್ಪ ಸ್ಯಾರಿ ಪರ್ಚೇಸಿಂಗ್ ಇತ್ತು. ರಘು, ನೀವು ಕಲರ್ಸ್ ಎಲ್ಲ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀರಲ್ವಾ, ಬನ್ನಿ ಹೋಗೋಣ. ಬನ್ನಿ ಮೇಡಮ್. ಹೊಸ ಡಿಸೈನ್ಸ್ ತೋರಿಸಿ. ಒಳ್ಳೊಳ್ಳೆ ಕಲರ್ ಸೆಲೆಕ್ಟ್ ಮಾಡ್ತೀರಾ ಅಂತ ಕರ್ಕೊಂಡ್ ಬಂದಿದ್ದೀನಿ. ರಘು, ಅಯ್ಯಯ್ಯೋ ಎಂತ ಮರ ಇದು? ಮ್ಯಾಮ್, ಕಲರ್ ಸೆಲೆಕ್ಟ್ ಮಾಡ್ರಿ. ಏನ್ರಿ? ಅಲ್ಲ, ನಿಮ್ ಬಣ್ಣಕ್ಕೆ ಆ ನಿಂಬು ಕಲರ್ ಸಾರಿ ಫಸ್ಟ್ ಕ್ಲಾಸ್ ಕಾಣುತ್ತೆ ಮೇಡಮ್. ರೀ, ಸೀರೆ ನನಗಲ್ಲ, ನಮ್ಮ ಅಕ್ಕನಿಗೆ. ಹಾಗಾದ್ರೆ ನಿಮ್ ಇಷ್ಟ. ಮತ್ ನಿಮ್ಮನ್ನ ಯಾಕೆ ನಾ ಅಂಗಡಿ ಕರ್ಕೊಂಡ್ ಬಂದಿದ್ದು? ಅಲ್ಲ, ನಿಮ್ ಅಕ್ಕ ಹೇಗಿರ್ತಾರ ಗೊತ್ತಿಲ್ವಲ್ಲ. ನನ್ಕಿಂತ ಬೆಳ್ಳಿಗೆ ಚೆನ್ನಾಗಿದ್ದಾಳೆ. ನಿಮಗಿಂತ ಚೆನ್ನಾಗಿರಕ್ ಸಾಧ್ಯನೇ ಇಲ್ಲ ಬಿಡಿ. ಏನಂದ್ರಿ? ಯಾವ್ದು ಬೇಕಾ ತೊಗೊಳ್ಳಿ ಮೇಡಮ್, ಅದು ಫಸ್ಟ್ ಕ್ಲಾಸ್ ಇದೆ. ಇದಾ? ಅದು ಚೆನ್ನಾಗಿದೆ, ಅದಂತೂ ಸೂಪರ್. ಕರೆಕ್ಟ್ ಆಗಿ ಹೇಳಿ ಇವಾಗ. ಇದು ಓಕೆ, ಇದು ಇದು ಎರಡು ಪ್ಯಾಕ್ ಮಾಡಿ. ಹಾಗೆ ನೀವು ಕಲರ್ ಸ್ಯಾರಿನ ಪ್ಯಾಕ್ ಮಾಡಿ. ಮೇಡಮ್, ಕೆರೆದೆ ನೀನು ನನ್ನ ಗಡ್ಡವ ಉದ್ದವಾದ ಬ್ಲೇಡಲಿ. ಆಹಾ, ಕ್ಯಾ ಸೀನ್ ಹೇ. ಈ ಸೆಟಪ್ಗೂ ಈ ಗೆಟಪ್ಗೂ ಸೂಪರ್. ನನ್ನ ಮಕ್ಳ, ನೀವು ಹೊಟ್ಟೆ ತುಂಬಿಸ್ಕೊಳಕ್ಕೆ ನಮ್ಗೆ ಈ ವೇಷ ಹಾಕ್ಬಿಟ್ಟು ಮಜಾ ತಗೋತಾ ಇದ್ದೀರಾ? ಜಾಡ್ ಸೋದು ಬಿಡ್ತೀನಿ ನಮ್ಮ ಹೊಟ್ಟೆ ತುಂಬಿಸ್ಕೊಳಕೇನೋ. ಮಾಮ, ಅವಾಗ ಅವಾಗ ನನಗೆ ಗಂಡ್ಸು ಅನ್ನೋದನ್ನ ಜ್ಞಾಪ್ಸು, ಇಲ್ಲಾಂದ್ರೆ ಪರ್ಮನೆಂಟ್ ಆಗಿ ಮರ್ತೋಗ್ಬಿಡ್ತೀನಿ. ತಥಾಸ್ತು, ಆಯ್ತು ಶಿವ. ಬಂದೆ. ಇಲ್ಲಿ ಬಾರೋ, ಇಲ್ಲಿ ಓನರ್ ಅಮ್ಮ ಇರ್ಬೇಕು. ನೀನೆ ನೆನಾರಿ ಗೆಟಪ್ ಅಲ್ಲಿ ನೋಡ್ಬಿಟ್ರೆ ಓನರು 30-40 ಬ್ಯಾನರ್ ಆಗ್ಬಿಡ್ತಾಳೆ. ನಾನ್ ನೋಡ್ಕೊಂಡ್ಬರ್ತೀನಿ. ಮಾಮ, ಪದ್ಮ ಬಂದ್ರೆ ನಾನ್ ಸ್ವಲ್ಪ ಕರಿಯೋ. ಕರಿತೀನಿ, ಕಾಳಾಕದೇನು ಕಲ್ಸಕ್ರೇನೆ ಉದುರ್ಸ್ಕೊ. ಅವಳ ಐಸ್ಕೆಂಡಿ ಇದ್ದಂಗ ಅವಳೆ, ಇವನು ಕಾಕ ಹೋಟ್ಲು ಚೋಚೋ ಇದ್ದಂಗ ಅವನ. ಏನಾಗುತ್ತೋ ಏನೋ. ಹಾಯ್ ಉಷಾ, ನನ್ಗೆ ಚಂದ್ರ ಆಂಟಿ ಬೇಕಾಗಿತ್ತು. ಇದಾರಾ? ಒಳಗ್ ಬಂದ್ ಕೂತ್ಕೋ, ಕರಿತೀನಿ. ಯಾಕೆ ಬಾಗ್ಲ ಹಾಕಿದ್ದು? ನೋಡು, ನೀನ್ ಇದುವರೆಗೂ ನೋಡಿರೋದು, ಈಗ ನೋಡ್ತಾ ಇರೋದು, ಇದು ಯಾವ್ದೋ ನಿಜ ಅಲ್ಲ. ನನ್ನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೋ. ನಿನ್ನ ಮೋಸದಾಟ, ಓಳಿ ನಾಟಕ ನೋಡಿದ್ಮೇಲೆ ನಮ್ಸಿ ಕುತ್ತಿಗೆ ಕುಯ್ಯೋ
ನಿನ್ನಂತವ್ನ್ ಮಾತ್ ಕೇಳೋ ಅವಶ್ಯಕತೆ ನನಗಿಲ್ಲ. ಆದ್ರೆ ಹೇಳ್ಬೇಕಾದ ಅವಶ್ಯಕತೆ ನನಗಿದೆ. ಇದ್ರೆ ಅದನ್ನ ನಿನ್ ಹೆಂಡತಿ ಹತ್ರ ಇಟ್ಕೋ. ಮುಂದೆ ನೀನೇ ನನ್ನ ಹೆಂಡತಿ ಆಗೋಳು ಅನ್ನೋದನ್ನ ಮರಿಬೇಡ. ಈ ಮಾತ್ ಹೇಳೋದಿಕ್ಕೆ ನಿನಗ್ ನಾಚಿಕೆ ಆಗ್ಬೇಕು. ಯಾಕೆ? ನನ್ಗ್ಯಾಕೆ ನಾಚಿಕೆ ಆಗ್ಬೇಕು? ಮದ್ವೆ ಮಾಡ್ಕೊಂಡ್ ಸಂಸಾರ ಮಾಡ್ತಿರೋ ನಿನ್ನಂತವ್ನ ಕಟ್ಕೊಳ್ಳೋ ಅಂತ ಪರಿಸ್ಥಿತಿ ನನಗಿನ್ನೂ ಬಂದಿಲ್ಲ. ಮೈಂಡ್ ಇಟ್. ಉಷಾ, ಉಷಾ, ಆಂಟಿ ಯಾವಾಗ ಬಂದೆಮ್ಮ? ಈಗ ತಾನೇ ಬಂದೆ ಆಂಟಿ. ಏನ್ ಬೇಕಾಗಿತ್ತು? ಸ್ಟೂಲ್ ಬೇಕಾಗಿತ್ತು. ಬೀರು ಮೇಲಿರೋ ಆಲ್ಬಮ್ ತೆಗಿಬೇಕು. ನಾನೇ ಬರ್ಲಾ? ಬೇಡ. ನಾನ್ ಬಿದ್ಬಿಡ್ತೀನಿ ಅಂತ ನಮ್ಮ ಮನೆಯವ್ರಿಗೆ ಭಯ. ಒಂದ್ ಕೆಲ್ಸ ಮಾಡು, ನಮ್ಮ ಮನೆಯವ್ರನ್ನೇ ಕರ್ಕೊಂಡು ಹೋಗು. ಇಲ್ಲ ಆಂಟಿ, ಅದು ಅವ್ರ ಕೈಗೆ ಎಟಕದೇ ಇರೋಷ್ಟು ಮೇಲಿದೆ. ಅದನ್ನ ನಾನೇ ತಗೋತೀನಿ. ನಿನಗೇನ್ ಹೆಲ್ಪ್ ಬೇಕಾದ್ರೂ ನನ್ನೇ ಕೇಳು. ಸರಿ ಆಂಟಿ, ಬಾಯ್. ಓಕೆ ಬಾಯ್ ಆಂಟಿ. ಹಾ. ಏನ ಗುರ್ರಂತ ಇದ್ದಾಳ? ಎಷ್ಟ್ ಟ್ರೈ ಮಾಡಿದ್ರು ನನ್ ಟ್ರ್ಯಾಕಿಗೆ ಬರ್ತಾ ಇಲ್ಲ ಅವಳು. ನಾನ್ ಟ್ರೈ ಮಾಡ್ಲಾ? ಬೇಡಪ್ಪ, ನನ್ ಕಣ್ಣಿದ್ರಿಗೆ ಇಷ್ಟೊಂದ್ ಸೋಪ್ ಆಗ್ತಾ ಇದ್ಯಾ. ಇನ್ ನಾನಿಲ್ಲ ಅಂದ್ರೆ ಅವಳನ್ನು ಹೋಗುದು ಹಿಂಡಿ ಒಣಗಾಕ್ಬಿಡ್ತೀಯ. ನೀನ್ ನನ್ ಹೆಂಡತಿ ಆಗಿದ್ರೇನೆ ಸಾಕು. ಇವನಿಗ್ ಲವ್ವರ್ ಇದ್ದಾಳೆ, ಲವ್ ಮಾಡಕ್ ಬರಲ್ಲ. ನನಗ್ ಲವ್ ಮಾಡಕ್ ಬರುತ್ತೆ, ಲವ್ವರೇ ಇಲ್ಲ. ಅಲ್ಲಪ್ಪ ಎಲ್ಲಪ್ಪ ಅಣ್ಣಾರ ಮೆಣಸಿನ್ಕಾಯಿ ಲೋಡ್ ಹುಬ್ಳಿಗೆ ಹೋಗ್ತೇನೆ. ನೆನೇನೆ ಹೋತ್ರಿ. ಮತ್ ಪಟ್ಟಿ ಆಗೈತೆ ಅಂತ ಫೋನ್ ಹಚ್ಚಿದ್ದೆ. ಮತ್ ರೊಕ್ಕ ಬರ್ತಾರ ಸಂಜೆಗೆ ಬಂದ್ಬಿಡ್ತೀನಿ. ತಕ್ಷಣ ರೈಟ್ ಹೇಳ್ಬೇಕು. ಅದ ಮತ್ ರೊಕ್ಕ ಬರ್ಬೇಕು. ರೊಕ್ಕ ಕೊಡ್ಲಿಕ್ಕಂತ ಸುಟಿಗಾಲ್ ನಿಲ್ಸಿಬಿಡ್ತಾರ ಹಂಗ. ಏ ಮ್ಯಾಲಿಡಿಯಾ. ಗುಡ್ ಮಾರ್ನಿಂಗ್. ಶರಣ್ಯಪ್ಪ, ಅಲ್ಲಪ್ಪ ತಮ್ಮ ಮುಂಜಾನಿಂದ ಕಾಣ್ಲಿಲ್ವಲ್ಲ ನೀನು? ಎಲ್ಲಿ ಹೋಗಿದ್ದಿ? ಅರ್ಜೆಂಟಾಗಿ ಹಾಸ್ಪಿಟಲ್ ಹೋಗಿದ್ದೆ ಸರ್ ನಾನು. ದವಾಖಾನಿಗೆ? ಹಾ. ಯಾಕ? ನಮ್ಮ ಅಣ್ಣನ ಮಗ ಒಬ್ಬ ಇದ್ದಾನೆ, ಹಾ. ಅವ್ನ ಅಡ್ಮಿಟ್ ಮಾಡಿದ್ದಾರೆ. ತುಂಬಾ ಸೀರಿಯಸ್ ಆಗಿದ್ದಾನೆ ಸರ್. ಯಾಕ ಏನಾಗೈತಿ? ಊಟದಲ್ಲಿ ವ್ಯತ್ಯಾಸ ಆಗಿ ಹಾ. ಹಿಂದೆ ಮುಂದೆ ಎಲ್ಲ ಟ್ಯಾಪ್ ಓಪನ್ ಆಗ್ಬಿಟ್ಟಿದೆ ಸರ್. ಲೇ ಹುಡುಗ, ತಿನ್ನೋ ಅಂತ ಇಂತ ವಿಷಯ ಹೇಳ್ತಿಲ್ಲ ನೀನು? ಸಾರಿ ಸರ್, ಅರ್ಜೆಂಟಾಗಿ ಒಂದು 5,000 ರೂಪಾಯಿ ಬೇಕಿತ್ತು ಹಾಸ್ಟೆಲ್ ಬಿಲ್ ಕಟ್ಟಕ್ಕೆ. ಅದಕ್ಕೆ 5,000 ರೂಪಾಯಿ ಹಾ. ಕುಂತು ಜಾಗದಾಗ? ಲೇ ತಮ್ಮ, ನಾನು ಹಂತಕ ಬರೀ 1,000 ರೂಪಾಯಿ ಐತಿ. ಈಗ ಹುಬ್ಳಿಂದ ಮೆಣಸಿಗೆ ಪಟ್ಟಿ ಬರ್ತೈತಿ, ಬೇಕಾದ್ರೆ ಆಮೇಲೆ ಕೊಡ್ತೈತಿ. ಒಂದ್ 3,000 ಏ ಅಷ್ಟಾಗುದಿಲ್ಲಪ್ಪ. ಈಗ ನೀವು ಅಂದ್ರ ತೆಗಿತೀನಿ ಈಗ. ಸರಿ ಕೊಡಿ. 1 2 3 4 5 6 7 8 9 10 1,000 ರೂಪಾಯಿ. ಥ್ಯಾಂಕ್ಸ್ ಅಣ್ಣ. ಬರ್ತೀನಿ ಅಣ್ಣ. ತಮ್ಮ, ಅಣ್ಣ, ಇಲ್ಲಿ ಕುಂತೈತಲ್ಲ ಹುಡುಗಿ, ಹ್ಮ್. ಯಾರಕಿ? ಅವಳು ನಮ್ಮ ಅಣ್ಣನ ಮಗ ಇದಾನಲ್ಲ, ಟಾಪ್ ಕೇಸು, ಹಾ. ಅವ್ರ ಅಕ್ಕ, ಚಿತ್ರದುರ್ಗದ ಚಂದ್ರಲೇಖ ಅಂತ. ಹೌದೇನ? ಹಾ. ಈಕಿನ ಮದ್ವೆ ಆಗೋಗಿದೆ, ಮದ್ವೆ ಆಗೋಗಿದೆ. ಆಗೈತೇನ? ಯಾಕಂದ್ರೆ ಈಕಿನ ಮದ್ವೆ ಆಗ್ಲಿಲ್ಲ ಅಂದ್ರ ನಾನು ಸ್ವಲ್ಪ ಪರ್ಸನಲ್ ಆಗಿ ಹೆಲ್ಪ್ ಅಲ್ವಾ ಮತ್ತೆ, ನಿಮ್ಮಂತರು ಇರೋದ್ರಿಂದಾನೇ ಮಳೆ ಬೆಳೆಯಲ್ಲ. ಹೌದು, ಹೌದು. ಬರ್ತೀನಣ್ಣ, ಹೌದು. ಬರ್ತೀನಿ. ರಘು, ಯಾರ್ರಿ ಅವಳು? ಅವನು ಇಲ್ಲ, ಅವಳು ಚಿತ್ರದುರ್ಗದ ಚಂದ್ರಲೇಖ ಅಂತ, ನನ್ ದೂರ ಸಂಬಂಧ. ದೂರದ ಸಂಬಂಧನಾ ಇಲ್ಲ ನಿಮ್ಗೆ? ಅಯ್ಯೋ, ನನ್ ಬಗ್ಗೆ ನಿಮ್ಗೆ ಗೊತ್ತಲ್ಲ ಮೇಡಮ್. ಜೀವನದಲ್ಲಿ ಫಸ್ಟ್ ಟೈಮ್ ನಿಮ್ಮ ಲವರ್ ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀರಾ. ಹೋಗಿ ಈ ಗುಲಾಬಿ ಹೂನ ಅವಳ ಕೈಗೆ ಕೊಟ್ಟು ಇನ್ನೇನು ಪಟಾಯಿಸ್ಬೇಕು ಅಷ್ಟರಲ್ಲಿ. ಸೆಕೆಂಡ್ ಹೀರೋನು ಶೂಟಿಂಗ್ ಬರಲ್ಲಂತೆ ಸರ್. ಏನಂತೆ ಅವಳದು? ಸರ್ ಅವಳು ಆಕ್ಟಿಂಗ್ ಮಾಡೋದು ಅವಳು ಗಂಡಂಗ್ ಒಂದ್ ಚೂರು ಇಷ್ಟ ಅಲ್ಲ ಸರ್. ಮನೇಲಿ ದೊಡ್ಡ ರಂಪ ಆಗಿ ಅವಳ ಗಂಟ ವಿಷ ಕುಡ್ಬಿಟ್ಟಿದ್ದಾನೆ ಸರ್. ಅಯ್ಯೋ ಕರ್ಮ ಕರ್ಮ, ಹೋಗ ಯಾ ಕಡೆ. ಏನ್ ಆರ್ಟಿಸ್ಟ್ ಕರ್ಕೊಂಡ್ ಬರ್ತೀರಾ? ಸೂಪರ್. ಅಯ್ಯಪ್ಪ, ಯಾರಮ್ಮ ನೀನು? ನಿಮ್ ಕಣ್ಣಿಗೆ ನಾನು ಅಮ್ಮನ್ ತರ ಕಾಣಿಸ್ತೀನಾ? ಏಯ್ ಮಗು ಕೊಡೆ ಹಿಡಿಯೋ. ನಾನ್ ಮಗುನ? ಪರ್ಫೆಕ್ಟ್ ಕನ್ಯೆ. ಯಾರ್ ನೀನು? ಮೇಕಪ್ ರಘು ಇದಾರಲ್ಲ, ಅವ್ರ ಅಣ್ಣನ್ ಮಗಳು ಚಂದ್ರಲೇಖಾ ಅಂತ. ನಮ್ ಪಿಕ್ಚರ್ ಅಲ್ಲಿ ಪಾರ್ಟ್ ಮಾಡ್ತೀಯ? ಮಾಡ್ತೀನಿ, ಆದ್ರೆ ಎಕ್ಸ್ಪೋಸ್ ಮಾಡಲ್ಲ. ಸ್ವಿಮ್ ಸೂಟ್ ಅಂತೂ ಖಂಡಿತ ಹಾಕೋಲ್ಲ. ಏ ಓಕೆ ಓಕೆ, ಪಿಕ್ಚರ್ ನೀನ್ ಸೆಕೆಂಡ್ ಇರೇನಮ್ಮ. ಆ ತರದ್ ಯಾವ್ದು ಇರಲ್ಲ. ನೀನ್ ಓಕೆನಾ? ದುಡ್ಡೆಷ್ಟು ಕೊಡಿಸ್ತೀರಾ? ಡೋಂಟ್ ವರಿ, ನಿನ್ ಯೋಗ್ಯತೆ ತಕ್ಕನ ಕೊಡಿಸ್ತೀನಮ್ಮ. ಬೇಗ ಹೋಗಿ ಕಾಸ್ಟ್ಯೂಮ್ ಹಾಕೊಂಡ್ಬಂದ್ಬಿಡು. ಓಕೆ? ಏ ಕಾಸ್ಟ್ಯೂಮರ್. ರಘು, ಮ್ಯಾಮ್, ನಿಮ್ಮನ್ನ ಕೇಳ್ತಾ ಇರೋದು. ಏನಂದ್ರೆ ಅವಳ ಹೆಸರು ಅಂದೆ. ಒಂದ್ ನಿಮಿಷ ಬಂದೆ ಮೇಡಮ್. ರಿಚ್ ಕಾಸ್ಟ್ಯೂಮ್ ಕೊಟ್ಟು ಬೇಗ ಕರ್ಕೊಂಡ್ಬಂದ್ಬಿಡು. ಆಯ್ತು ಸರ್. ನೀವ್ ಹೋಗಿ. ಸರ್ ಇಲ್ಲೇನ್ ನಡೀತಾ ಇದೆ ಸರ್? ನನ್ನ ಪಿಕ್ಚರ್ ಅಲ್ಲಿ ಸೆಕೆಂಡ್ ಹೀರೋಯಿನ್ ಚಾನ್ಸ್ ಕೊಟ್ಟಿದ್ದೀನಿ ಕಣಯ್ಯ. ತುಂಬಾ ಮಡಿವಂತಿಗೆ ಫ್ಯಾಮಿಲಿ ಸರ್, ಇದಕ್ಕೆಲ್ಲ ಒಪ್ಪಲ್ಲ ಸರ್. ಬೇರೆ ಯಾರು ಹಾಕ್ಸಪ್ಪ. ನನಗೂ ಅವರೇ ಓಕೆ ಅನ್ನೋ ನಿಂದೇನೆ ಮಧ್ಯದಲ್ಲಿ. ಒಳ್ಳೆ ಪರ್ಸನಾಲಿಟಿ ಇದೆ, ಒಳ್ಳೆ ರೂಪ ಇದೆ. ಮೇಡಮ್ ಬೇಗ ಹೋಗಿ ಕಾಸ್ಟ್ಯೂಮ್ ಹಾಕೊಂಡು ಬೇಗ ಬಂದ್ಬಿಡಿ. ಅಯ್ಯೋ ಬೇಡ ಸರ್, ಅಲ್ಲ ಸರ್. ಕೈ ತುಂಬಾ ದುಡ್ಡು ಕೊಡಿಸ್ತೀನಿ, ಸುಮ್ನೆನೆಯಾ? ಬಂದೆ ಮೇಡಮ್. ಬೈ ಮೇಡಮ್. ಏನ್ರಿ ಡೈರೆಕ್ಟರ್ ಅವ್ರ ಹತ್ರ ಮಾತಾಡಿದ್ರು, ಕಾಸ್ಟ್ಯೂಮ್ ಬೇರೆ ಕೊಟ್ಟು ಕಳಿಸ್ತಾ ಇದಾರೆ. ಅದೇ ಏನ್ ನಡೀತಾ ಇದೆ? ಸಾರಿ ಮೇಡಮ್.
ಅವಳನ್ನ ಈ ಪಿಕ್ಚರ್ ಸೆಕೆಂಡ್ ಹೀರೋಯಿನ್ ಮಾಡ್ತಾರಂತೆ ಮೇಡಮ್. ಸೆಕೆಂಡ್ ಹೀರೋಯಿನ್? ಹೌದು. ನನ್ನ ಕತೆ ಹೇಳುವಾಗಿದ್ದೆಲ್ಲ ಹೇಳಲೇ ಇಲ್ಲ. ನೋಡಿ ಮೇಡಮ್, ಹೊಸ ಕತೆ ಶುರು ಮಾಡ್ಬಿಟ್ಯಾರ ಮೇಡಮ್. ಇನ್ ನಿಮ್ ರೂಲೇ ಕಟ್ಟಾಗ್ಬಿಡುತ್ತೆ ಮೇಡಮ್. ಅಯ್ಯೋ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಡೈರೆಕ್ಟ್ರು ಅವ್ರಿಗೆ ಮೇಕಪ್ ಹಾಕಕ್ಕೆ ಹೇಳಿದ್ರು. ನೀವೇನು ಅವ್ರಿಗೆ ಮೇಕಪ್ ಹಾಕ್ಬೇಕಾಗಿಲ್ಲ, ನಿಮ್ಮ ಅಸಿಸ್ಟೆಂಟ್ ನ ಕಳ್ಸಿ ಸಾಕು. ಸರಿ ಮೇಡಮ್. ರಘು, ಅಸಿಸ್ಟೆಂಟ್ ಬ್ಯಾಗ್ ಇಲ್ಲ, ಇಟ್ಬಿಟ್ಟು ಹೋಗಿ. ಸದಾಶಿವ, ಏನ ನಿನ್ನ ಅಜ್ಜಿ ಎಲ್ಲಿದ್ಯೋ? ಇಲ್ಲ ಇದೀನಲ್ಲ. ನಿನ್ನ ತೆಗಿಯಬಾಗಲ್ಲ, ತೆಗಿಯಬಾಗಲ್ಲ. ಹೆಂಗಸರು ಡ್ರೆಸ್ ಮಾಡ್ಕೊಳ್ಳುವಾಗ ನೋಡ್ಬಾರ್ದು. ನನ್ ಮಕ್ಳ, ಎಲ್ಲ ನನ್ ತಪ್ಪು. ಫಸ್ಟ್ ಆಫ್ ಆಲ್ ನಿಮ್ಮನ್ನ ಹಳ್ಳಿಯಿಂದ ಇಲ್ಲಿ ಬರಕ್ ಬಿಡಬಾರ್ದಾಗಿತ್ತು. ಇಲ್ಲಿ ಬಂದ್ರು ನನ್ ರೂಮಲ್ಲಿ ಸೇರ್ಸ್ಕೋಬಾರ್ದಾಗಿತ್ತು. ರೂಮಲ್ಲಿ ಇದ್ದು ಸರಿ ಶೂಟಿಂಗ್ ಸ್ಪಾಟ್ ಕರ್ಕೊಂಡ್ ಬರ್ಬಾರ್ದಾಗಿತ್ತು. ಆ ಹೀರೋಯಿನ್ ಹೇಗ್ ನೋಡ್ತಾ ಇದ್ಲು ಗೊತ್ತಾನೋ? ಎಲ್ಲ ಹುಡುಗಿರು ಹಾಗೆ, ಚೆನ್ನಾಗಿರೋ ಹುಡುಗಿನ ಕಂಡ್ರೆ ಹೊಟ್ಟೆ ಉರಿ. ನಿನ್ನ ಎಕ್ಕಡ ಮಾಡ್ತೀನಿ ನೋಡ್ರ. ಸಾರಿ ಸರ್, ನಿಮ್ಗೆಲ್ಲ ಆಪಲ್ ತಿಂತೀರಾ ಸರ್? ಹೌದು. ಆ ಸೆಕೆಂಡ್ ಹೀರೋಯಿನ್ ಹೆಸರೇನು? ಚಂದ್ರಲೇಖ. ತುಂಬಾ ಚೆನ್ನಾಗಿದೆ. ಬರೀ ಹೆಸರು. ನೀವು ಕೂಡ ಬರ್ತಿದ್ದಾರೆ, ಕರಿತಿದ್ದಾರೆ. ಆಯ್ತು, ಬೇಗ ಕಳ್ಸ್ಕೊಟ್ಬಿಡಿ. ಎಲ್ರು ನಿಂಗೆ ಲೈನ್ ಹೊಡಿತವ್ರೆ. ನನ್ನ ಮಗನೇ ಆಪಲ್ ತಿಂದ್ಬಿಟ್ಟ. ಇನ್ನೊಂದಲ್ಲಿ ಅವನ್ ತಿಂದ. ಇಬ್ರು ಸೇರ್ಕೊಂಡು ನನ್ನ ಎಂಟನೇ ತಿಂದ್ಬಿಟ್ರಲ್ಲೋ. ಯಾಕೋ ಸಿಕ್ಕಿದ್ರೆಲ್ಲ ಇಟ್ಕೊಳ್ತೀರಾ? ಹೇಗಪ್ಪ ಮ್ಯಾನೇಜ್ ಮಾಡೋದು? ಹೇ ರಾಜ, ಇದೆಯಾ? ಹಂಗಂದ್ರೆ ಬಾಲ ಸದ್ಯಕ್ಕೆ ಇದೈತೆ, ಆಯ್ತದ? ಈ ಸೈಜ್ ಹೆಂಗೋ? ಸರಿ ಬಿಡು. ಬಂದೆ ಸರ್. ಸಿಕ್ತೇನಾ? ಇಲ್ಲ ಕಣ, ಇರು. ಶಂಕರ್ ಸರ್ ಹೇಳಿ. ನೋಡ್ರಿ, ಇಲ್ಲೊಂದು ಫುಲ್ ಲೆಂತ್ ಟ್ರಾಲಿ ಹಾಕೊಳ್ರಿ. ಸರ್ ಕ್ರೇನ್ ಬಿಡ್ಬೇಕು. ಕ್ರೇನ್ ಕ್ರೇನ್ ನನ್ ಬ್ರೈನ್ ಮೇಲೆ ಹಾಕ್ರಿ. ಹೋಗ್ರಿ, ಝೂಮ್ ಫಿಕ್ಸ್ ಮಾಡ್ಕೊಳ್ರಿ. ಸರ್ ಲೆನ್ಸ್ 50 ಹಾಕ್ಲಾ 40 ಹಾಕ್ಲಾ? ಬೇಡಪ್ಪ, 55 ಹಾಕ. ಆಯ್ತು ಸರ್. ಹೋಗ್ರಿ. ನಿಮ್ಮ ಲೆನ್ಸ್ ಬಗ್ಗೆ ಗೊತ್ತಿದ್ರೆ ನಾನೇ ಕಿಲ್ಲಿರ್ತಿದ್ದೆ. ಸೆಕೆಂಡ್ ಹೀರೋಯಿನ್ ಬಂದ್ರು. ಭಾರಿ ಚಂದ ಕಾಣ್ತೈತಲ್ರಿ ಹುಡುಗಿ. ಸೂಪರ್ ಸೂಪರ್. ವಿಡಯ ಟಬ್ಗಳಲ್ಲ. ಅಲ್ಲ, ಗ್ಲಾಸು. ಹೌದಾ? ಸರಿ ಮೇಡಮ್, ನೀವು ಅಲ್ಲಿಂದ ಓಡ್ ಬರ್ತೀರಾ. ಸರ್, ನೀವು ಇಲ್ಲಿಂದ ಓಡ್ ಬರ್ತೀರಾ. ಇಬ್ರು ಅಯ್ಯೋ, ನಾನು ಈ ಶಾಟ್ ಮಾತ್ರ ಮಾಡೋಲ್ಲ. ನಾನು ಎಷ್ಟು ಡೀಸೆಂಟ್ ಫ್ಯಾಮಿಲಿಯಿಂದ ಬಂದಿದ್ದೀನಿ ಗೊತ್ತಾ? ನಮ್ ತಂದೆ ಪುರೋಹಿತರು, ನಮ್ಮ ಅಮ್ಮ ಹರಿಕತೆ ಮಾಡ್ತಾರೆ. ಬೇಕಾದ್ರೆ ಹಿಂಗ್ ಬರ್ತೀನಿ, ಹಿಂಗ್ ಮಾತ್ರ ಬರೋಲ್ಲ. ಅಯ್ಯೋ, ಹಂಗೆ ಬರ್ಬೇಕಮ್ಮ. ಮನೆಗೆ ಟ್ವಿಸ್ಟ್ ಬರೋದೇ ಇಲ್ಲಿ. ಬೇಡ ಸರ್, ಬೇರೆ ತರ ಟ್ವಿಸ್ಟ್ ಆಗ್ಬಿಡುತ್ತೆ ಸರ್. ಏನಾಗುತ್ತೆ? ಅಲ್ಲ ಸರ್, ಹೇಳೋ ವಿಷಯ ಹೃದಯನ ಮುಟ್ಟೋ ತರ ಇರ್ಬೇಕು, ಎದೆನ ತಟ್ಟೋ ತರ ಇರ್ಬಾರ್ದು ಸರ್. ಇಲ್ಲಿ ಡೈರೆಕ್ಟರ್ ನೀನಾ ನಾನಾ? ಹೋಗಯ್ಯ ಹೋಗು, ಮೊದ್ಲು ಹೀರೋಯಿನ್ ರೆಡಿ ಮಾಡ್ಕೊಂಡ್ ಹೋಗು. ನೋಡಿ ಸರ್, ನೀವು ಅಲ್ಲಿಂದ ಓಡ್ ಬಂದು ಡ್ಯಾಶ್ ಹೊಡಿಬೇಕು ಇಬ್ರು. ರೆಡಿ ಅಲ್ಲ? ನಾನ್ ರೆಡಿ ಸರ್. ಅಲ್ರಿ, ಆಕೆಗೆ ಓಡಂತ ಹೇಳ್ತೀರಿ, ಕಾಲಾಗ ಗೇಣುದು ಚಪ್ಪಲಿ ಬೇರೆ ಹಾಕ್ತೀರಿ. ಓಡಾಕ್ ಹೋಗಿ ಹೆಚ್ಚು ಕಮ್ಮಿ ಕಾಲ್ ಮುರ್ಕೊಂಡು ನಾನು ಪಿಕ್ಚರ್ ತೊಗೊಟ್ರಿ. ಆಕೆ ನಿಂತು ಜಾದಾಗ ನಿಂದಿರ್ಲಿ, ನಿಮ್ ಕ್ಯಾಮ್ರಾದಾಗ ಓಡೋಂಗ್ ಮಾಡಲ್ಲ. ಕ್ಯಾಮ್ರಾದಾಗ ಓಡಂಗ್ ಮಾಡಿದ್ರೆ ನೀವು ಓಡಾಕ್ತೀರಾ ಮನೆಗೆ. ಈಗೇನ್ ಆಕ್ಷನ್ ಎಲ್ಲ ಪ್ಯಾಕಪ್ ಇಲ್ಲ. ರೊಕ್ಕ ಹಾಕಿ ಪಿಕ್ಚರ್ ಮಾಡೋರು ನಾವು ಇದು ಒಂಥರ ಹಳೆ ಟೈಪ್ ಆಯ್ತು, ಅದ್ರ ಹೊಸ ರೀತಿಯಲ್ಲಿ. ನನ್ಗೆ ಈ ಶಾಟ್ ಬೇಕೇ ಬೇಕು. ಇವತ್ತು ಅವ್ನಿಗೆ ಬಾಟ ಕೊಡ್ಬೇಡ್ರಿ, ಊಟ ಕೊಡ್ಬೇಡ್ರಿ. ಸರ್ ರೆಡಿ? ಸರ್, ಈ ಶಾಟ್ ಬೇಕೇ ಬೇಕಾ ಸರ್? ನನ್ಗೆ ಈ ಶಾಟ್ ಬೇಕೇ ಬೇಕಮ್ಮ, ಬೇಕೇ ಬೇಕು. ಹೋಗಲ್ಲಿ ಹೋಗುವ. ಸಾರಿ, ಹೋಗ್ರಿ ಇಲ್ಲಿ. ಕೊಟ್ಟಿ ಹೋಗ ಕಡೆ. ಶಂಕರ್, ನೀನ್ ರೆಡಿಯಾ? ನಾನು ಬೆಳಿಗ್ಗೆ ರೆಡಿ ಸರ್. ಮೊದಲು ಶಾರ್ಟ್ ತೆಗೋಣ. ಇರಯ್ಯ, ನಾಳೆ ಏನ್ ಪಿಕ್ಚರ್ ರಿಲೀಸಾ? ರೆಡಿ? ಸ್ಟಾರ್ಟ್ ಕ್ಯಾಮ್ರಾ ರನ್ನಿಂಗ್. ಆಕ್ಷನ್. ಏನ್ರಿ ಅದು? ಅಲ್ರಿ, ಮುಂಚೆನ ನಾನು ನಿಮ್ಗೆ ಹೇಳಿಲ್ಲ, ನನ್ ಮಾತಿ ಮರ್ಯಾದೆ ಕೊಟ್ರ ನೀವು? ಬ್ರೇಕ್ ಬ್ರೇಕ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಸ್ಯಾರಿ ತುಂಬಾ ಚೆನ್ನಾಗಿದೆ. ಓ, ಥ್ಯಾಂಕ್ ಯು. ನನಗೆ ತುಂಬಾ ಬೇಕಾದವರು ಸೀರೆ ಸೆಲೆಕ್ಟ್ ಮಾಡಿದ್ದು. ಇವತ್ ಸೀನ್ಗೆ ಇದೇ ಸೀರೆ ಇರ್ಲಿ. ಈ ಸೀರೆನಾ? ಯಾಕ್ರಿ, ಚೆನ್ನಾಗಿಲ್ವಾ? ಚೆನ್ನಾಗಿದೆ ಮೇಡಮ್, ಆದ್ರೆ ಕಂಟಿನ್ಯೂಟಿ ಸೀರೆ ಬೇರೆ. ಕಂಟಿನ್ಯೂಟಿ ಆದ್ರೇನು, ಈ ಸಾರಿ ಆಗಲ್ವಾ? ಇರ್ಬೋದು ಮೇಡಮ್, ಆದ್ರೆ ಆ ಸೀರೆಲ್ಲ ಹಾಕ್ಸಿರೋ ಸೀರೆನೇ ಬೇರೆ ಅಲ್ವಾ? ನೋಡಿ, ನೀವು ಬೇಕಾದ್ರೆ ಸೀನ್ ಚೇಂಜ್ ಮಾಡ್ಕೊಳ್ಳಿ, ನಾನ್ ಮಾತ್ರ ಸ್ಯಾರಿ ಚೇಂಜ್ ಮಾಡಲ್ಲ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಯಾಕೆ ಮೇಡಮ್, ಗಂಟ್ಲು ಸರಿ ಇಲ್ವಾ? ವಿಕ್ಸ್ ಕೊಡ್ಲಾ? ನೋ ಥ್ಯಾಂಕ್ಸ್.
ಏನ್ ರಘು? ಏನಿಲ್ಲ ಮೇಡಮ್. ಲಿಪ್ ಲೈನರ್ ಒಂದು ಹಾಕೋಬೇಕಷ್ಟೇ. ನೆನೆ ಯಾಕೆ ಬರ್ಲಿಲ್ಲ? ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು ಮೇಡಮ್. ಪರ್ಸನಲ್ ಅಂದ್ರೆ ಮದ್ವೆಗೆ ಹುಡುಗಿ ನೋಡ್ತಾ ಇದ್ದೀರಾ? ನಾನೇನೋ ನೋಡಕ್ ರೆಡಿ ಮೇಡಮ್, ಕೊಡಕ್ ಯಾರಾದ್ರೂ ರೆಡಿ ಇರ್ಬೇಕಲ್ಲ. ಶಾರ್ಟ್ ರೆಡಿ ಮೇಡಮ್? ಹಾ ಬಂದೆ. ರಘು ಮೇಡಮ್, ಸ್ಯಾರಿ ಹೇಗಿದೆ? ಸೂಪರ್ ಮೇಡಮ್. ಏನ್ ಸಾ ಒಂದ್ 6-7 ಛತ್ರಿ ಹೇಳ್ಬಿಡು, ಇವತ್ ಮಳೆ ಗ್ಯಾರಂಟಿ. ಯಾಕೆ ಮೇಡಮ್ ನಿಮ್ ಜೊತೆ ಅಷ್ಟು ಕೂಲ ಮಾತಾಡ್ಬಿಟ್ಟಲ್ಲ? ಅವರು ನನ್ಕಿಂತ ಹಂಗೆಯ. ಹಲೋ ಜಯಂತಿ ದೇಶಪಾಂಡೆ. ಯಾಕೆ ಹಾಗೆ ದುರ್ಗುಟ್ಕೊಂಡು ನೋಡ್ತೀಯಾ? ನಾನೇ ಶಿವಕುಮಾರ್, ನಿನ್ನ ಗಂಡನ ಅಣ್ಣನ ಮಗ. ಎಷ್ಟು ಸಲ ಹೇಳಿದ್ದೀನಿ ಈ ನಿನ್ನ ದರಿದ್ರದ ಮುಖ ನನಗೆ ತೋರಿಸ್ಬೇಡ ಅಂತ. ನಾನಿಲ್ಲಿಗೆ ಆಗಾಗ ಬರೋದು, ನಿನ್ನ ಹತ್ರ ಗಲಾಟೆ ಮಾಡಿ ಕಾಸು ಕಿತ್ಕೊಂಡು ಹೋಗೋದು, ಇದಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ಲ, ನೀನೇ. ಸುಮ್ಮನೆ ಕಾಸು ಕೊಟ್ಬಿಡು. ಏಯ್, ನಿನ್ನ ಬೆದರಿಕೆ ಮಾತುಗಳಿಗೆ ಹೆದರೋ ಹೆಣ್ಣಲ್ಲ ನಾನು. ದೇಶಪಾಂಡೆ ವಂಶದ ಸೊಸೆ ಕಣೋ ಇವಳು. ನೀನು ಈ ಮನೆ ಸೊಸೆ ಆದ್ರೆ ನಾನು ದೇಶಪಾಂಡೆ ವಂಶದ ಗೊಡೆ. ನಾನು ಚಿಕ್ಕವನಾಗಿದ್ದಾಗ ನನ್ನನ್ನ ಈ ಮನೆಗೆ ದತ್ತಕ್ ತಗೊಳ್ತೀನಂತೆ ಹೇಳಿ ನೀನು ನಿನ್ನ ಗಂಡ ಅಂದ್ರೆ ಮೀಟಲ್ಲಿರೋ ನನ್ನ ಚಿಕ್ಕಪ್ಪ ಇಬ್ರು ಸೇರಿ ನನಗೂ ನನ್ನ ಅಪ್ಪನಿಗೂ ಮೋಸ ಮಾಡಿದ್ರಿ. ನಾವು ಮೋಸ ಮಾಡಿದ್ವಾ? ಎಸ್ ಎಸ್, ಅಷ್ಟು ಸಾಧು ಅಂತ ನಿನ್ನ ತಂಗಿ ಮಗಳು ಪದ್ಮಾವತಿನ ಈ ಮನೆಗೆ ದತ್ತಕ್ ತಗೊಂಡು ನನ್ನ ಎದೆಗೆ ಕೊಳ್ಳಿ ಇಟ್ಬಿಟ್ರೆ ಅವತ್ತಿನಿಂದ ಇವತ್ತಿನವರೆಗೂ ನಿನ್ನ ಪೀಡಿಸಿ ದುಡ್ಡು ಕಿತ್ತು ತಿನ್ನೋ ದೊಡ್ಡ ರೋಗನೇ ಅಂಟ್ಕೊಂಡ್ಬಿಡ್ತು ನನಗೆ. ಕೇಳಿದಾಗೆಲ್ಲ ದುಡ್ಡು ಕೊಡೋಕೆ ನನಗೇನು ಹುಚ್ಚಿಡ್ದಿಲ್ಲ. ಹೆಚ್ಚೊತ್ತಿಲ್ಲೇ ಮಾತಾಡ್ತಾ ನಿಂತ್ರೆ ಪೊಲೀಸನ್ನ ಕರ್ಸ್ಬೇಕಾಗಿ ಬರುತ್ತೆ, ಹುಷಾರ್. ಪೊಲೀಸ್ ಕಮಿಷನರ್ ಬಂದ್ರು ಈ ಶಿವಕುಮಾರ್ನ ಏನು ಅಲ್ಲಾಡ್ಸಕ್ಕಾಗಲ್ಲ. ಮೊದಲು ಅದನ್ನ ತಿಳ್ಕೋ. ಏನು ನನ್ನ ಮುಂದೆನೆ ಇಂಥ ಕೆಟ್ಟ ಮಾತು ಮಾತಾಡೋ ಸೊಕ್ಕ ನಿನಗೆ? ಇದು ನನ್ನ ಸೊಕ್ಕಲ್ಲ, ನನ್ನ ಹಕ್ಕು. ಸುಕ್ಕೆದ್ದಿರೋ ನಿನ್ನ ಮೈಗೆ ಇಷ್ಟು ಸೊಕ್ಕಿರಬೇಕಾದ್ರೆ ನಾನಿನ್ನು ಹರೆಯದ ಹುಡುಗ, ನನಗೆಷ್ಟಿರಬೇಕು ಸೊಕ್ಕು? ದುಡ್ಡು ಕೊಟ್ಬಿಡು. ಕೊಡಲ್ಲ. ಕೊಡೋದಿಲ್ಲ? ನನ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಿನಗೊಂದು ಬಿಡಗಾಸು ಕೊಡಲ್ವೋ ನನ್ನ ಮಗನೇ? ನನ್ನ ಸ್ವಭಾವ ನಿನಗೆ ಗೊತ್ತಲ್ಲ. ಸುಮ್ಮನೆ ಮರ್ಯಾದಿಂದ ಬಿಗದ ಕೊಟ್ಬಿಡು. ಕೊಡಲ್ಲ. ಕೊಡ್ಲಿಲ್ಲ ಅಂದ್ರೆ ಈ ಮನೆಯಲ್ಲಿ ನಿನ್ನ ಕಾಪಾಡೋರು ಯಾರು ಇಲ್ಲ. ಈ ಕಿಕ್ ಸಾಕ ಅಥವಾ ಬೀರು ಕೀನೇ ಬೇಕಾ? ಯಾರ ನೀನು? ಅಲ್ವಾ, ಕಾಸ್ ಕಿತ್ಕೊಂಡೋಗ ನಿನ್ನಂತವ್ನಿರ್ಬೇಕಾದ್ರೆ ಕಾಪಾಡಕ್ ನಮ್ಮಂತವ್ರು ಇರಲ್ವಾ? ನನ್ನೇ ಓದಿಯಷ್ಟು ದಮ್ಮ ನಿನಗೆ? ಒದ್ದಿದ್ದು ಅವನಲ್ಲ, ನಾನು. ನೀನಾ? ನನಗೇನು ಮಾನ ಮರ್ಯಾದೆ ಒಂದು ಇಲ್ವಾ? ಒಂದು ಹೆಣ್ಣಾಗಿ ಗಂಡ್ಸನ್ನೇ ಓದಿತ್ಯಾ? ಈಗ ಬರೀ ಒದ್ದಿದ್ದೀನಿ. ನೀನಿಲ್ಲೇ ನಿಂತಿದ್ರೆ ಕೋಳಿ ಕೈಕಾಲ್ ಮುರ್ದ ಹಾಕ್ಬಿಡ್ತೀನಿ. ಹೊರಗಡೆ ಸಿಗೋ ಹಬ್ಬ ಮಾಡ್ಬಿಡ್ತೀನಿ ನಿನ್ಗೆ. ಏನು ಮನೆ ಒಳಗೆ ಯಾರನ್ನು ಸೇರಿಸ್ಕೊಂಡು ನನ್ನೇ ಓದಿಸಿದ್ಯಲ್ಲ, ನೋಡ್ಕೊಡ್ತೀನಿ. ಕಳಿಸ್ಕೊ. ಅಮ್ಮ, ಯಾರಿವನು? ಅವನು ನಮ್ಮ ಯಜಮಾನ್ರ ಅಣ್ಣನ ಮಗ. ಪೋಲಿಗಳ ಜೊತೆ ಸೇರ್ಕೊಂಡು ಯಾವಾಗ್ಲೂ ದುಡ್ಡು ಅಂತ ನನ್ನನ್ನು ಪೀಡಿಸ್ತಾನೆ ಇರ್ತಾನೆ. ಸರಿಯಾದ ಸಮಯಕ್ಕೆ ನೀವಿಬ್ರು ಬಂದ್ರಿ. ಥ್ಯಾಂಕ್ ಯು. ನೀವು ತುಂಬಾ ತರ್ಲೆ, ಆದ್ರೆ ಯು ವೆರಿ ಸ್ವೀಟ್. ಸೀರಿಯಸ್ ಆಗಿದ್ಕೊಂಡು ಏನ್ ಸಾಧಿಸ್ಬೇಕಾಗಿದೆ? ನೀನು ಸಿಟಿಲಿ ಇದ್ಕೊಂಡು ಯಾರನ್ನು ಲವ್ವೇ ಮಾಡ್ಲಿಲ್ವಲ್ಲ. ನಿನಗ್ ಲವ್ ಮಾಡೋ ವಯಸ್ಸಿಲ್ವಾ, ಇಲ್ಲ ಲವ್ ಮಾಡೋ ಮನಸ್ಸಿಲ್ವಾ? ಎರಡೂ ಇದೆ. ಆದ್ರೆ ನನ್ಗಿಷ್ಟ ಆಗೋ ಹುಡ್ಕ ಸಿಗ್ಬೇಕಲ್ಲ. ನೀನ್ ಇಷ್ಟ ಪಡೋ ಗಂಡು ಯಾವ ತರ ಇರ್ಬೇಕು ಅಂತ ನಿನ್ನ ಆಸೆ? ಹೋಗಿ ಆಂಟಿ, ನಂಗೆ ಹೇಳಕ್ ನಾಚಿಕೆ ಆಗುತ್ತೆ. ನಾಚಿಕೆ ಪಟ್ಕೊಂಡ್ರೆ
ಗಂಡ ಹೆಂಡತಿ ಆಗೋಕ್ಕಾಗುತ್ತಾ? ನಾನ್ ಪ್ರೀತಿ ಮಾಡೋ ಹುಡ್ಗ ನಿನ್ನ ಹಾಗೆ ಸುಂದರವಾಗಿರ್ಬೇಕು. ಸೂಟು ಬೂಟು ಹಾಕೊಂಡ್ರೆ ಆಫೀಸರ್ ತರ ಕಾಣಿಸ್ಬೇಕು. ಸ್ಟೈಲ್ ಆಗಿ ಇಂಗ್ಲಿಷ್ ಮಾತಾಡ್ಬೇಕು. ಗಾಗಲ್ ಹಾಕೊಂಡು ಸಿಗರೆಟ್ ಸೇರ್ತಾ ಬರ್ತಾ ಇದ್ರೆ ಒಳ್ಳೆ ಹೀರೋ ಮೋಹನ್ ತರ ಕಾಣಿಸ್ಬೇಕು. ಹೇಗಿದೆ ನನ್ ಸೆಲೆಕ್ಷನ್? ದಿಸ್ ಇಸ್ ದ ರೈಟ್ ಚಾಯ್ಸ್ ಬೇಬಿ. ಆಹಾ, ಉಷಾ, ಯಾಕೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂತ ಇಲ್ಲ? ಇಷ್ಟು ದಿನ ನನ್ನ ಪ್ರೀತಿ ಮಾಡೋ ನಾಟಕ ಆಡಿ ಈಗ್ಯಾವ್ ಮತ್ತೆ ಹೊಸ ನಾಟಕ ಆಡ್ಬೇಕು ಅಂತಿದ್ಯಾ? ಉಷಾ ಪ್ಲೀಸ್. ಅಲ್ಲ, ನಿನಗೋಸ್ಕರ ಕಾಯ್ತಾ ಇದ್ರೆ ಇಲ್ಲಿ ನಿನ್ ಮದ್ವೆ ಮಾಡ್ಕೊಂಡು ಹೆಂಡತಿ ಜೊತೆ ಜಾಲಿ ಆಗಿದ್ಯಾ? ಇಷ್ಟೆಲ್ಲ ನಿಜ ಗೊತ್ತಾದ್ರು ನಾನ್ ನಿನ್ನ ಯಾವ ಆಧಾರದ ಮೇಲೆ ನಂಬ್ಲಿ? ನೀನ್ ತಿಳ್ಕೊಂಡಂಗೆ ನಾನ್ ಚಂದ್ರಲೇಖನ್ ಇಷ್ಟಪಟ್ಟು ಮದ್ವೆ ಆಗ್ಲಿಲ್ಲ. ಇದ್ಯಾವ್ದು ಹೊಸ ಓಳು? ಇದು ಓಳಲ್ಲ, ನಾನು ಅವಳು ಕೊಟ್ಟಿರೋ ಹೊಸ ಬಾಳು. ಅವಳಿಗೆ ಬ್ಲಡ್ ಕ್ಯಾನ್ಸರ್ ಇದೆ. ಹೊರಗಿನ ಪ್ರಪಂಚಕ್ಕೆ ಮಾತ್ರ ನಾವಿಬ್ರು ಗಂಡ ಹೆಂಡತಿ, ಆದ್ರೆ ಮನೆಯೊಳಗೆ ಅವಳೇ ಬೇರೆ, ನಾನೇ ಬೇರೆ. ನೋಡು, ನನ್ನ ಮನ್ಸಲ್ಲಾಗ್ಲಿ ಅಥವಾ ನನ್ನ ಉಸಿರಲ್ಲಾಗ್ಲಿ ನಿನ್ ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ. ಇಷ್ಟೆಲ್ಲ ಹೇಳಿದ್ಮೇಲೂ ನನ್ನ ಮೇಲೆ ನಿನ್ಗೆ ನಂಬಿಕೆ ಬರಲಿಲ್ಲ ಅಂದ್ರ ಇದ್ರ ಮೇಲೆ ನೀನ್ ಇಷ್ಟ. ಚಂದ್ರಲೇಖಾಗೆ ಬ್ಲಡ್ ಕ್ಯಾನ್ಸರ್ ಇರೋ ವಿಷಯ ಅವಳು ಗೊತ್ತಿಲ್ಲ, ಗೊತ್ತಾಗ್ಲೂಬಾರ್ದು. ಅವಳು ಬದುಕಿರೋವರೆಗೂ ನಗ್ನಗ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ. ನೀನ್ ಹೇಳೋ ಕತೆ ಹಿಂದೆ ಇಷ್ಟೊಂದು ವ್ಯಥೆ ಇದೆ ಅಂತ ನಾನ್ ತಿಳ್ಕೊಂಡೇ ಇರ್ಲಿಲ್ಲ. ವಿಷಯ ತಿಳಿದೆ ನಿನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಐಮ್ ರಿಯಲಿ ಸಾರಿ ಪ್ರಮೋದ್. ನನ್ನ ಕಾಲೇಜಿಗೆ ಟೈಮ್ ಆಯ್ತು, ನಾನು ಆಮೇಲೆ ಸಿಗ್ತೀನಿ ನಿನ್ಗೆ. ಬರ್ತೀನಿ ಪ್ರಮೋದ್, ಬಾಯ್ ಬಾಯ್. ನಿನ್ನ ಕಾಲೇಜಿಗೆ ಟೈಮ್ ಆಯ್ತು, ಇವಳಿಗೆ ಓಡ್ ಬಿಡಕ್ಕೆ ನನಗೆ ಟೈಮ್ ಸಿಕ್ತು. ಮ್ಯಾಚ್ ಬಾಕ್ಸ್. ಸಾರಿ ಸರ್. ವಾಯ್ಟರ್ ನೋಡೋಕೆ ಒಳ್ಳೆ ಸೂಟು ಕೂಡ ಹಾಕೊಂಡು ದೊಡ್ಡ ಮನುಷ್ಯ ಥರ ಕಾಣ್ತಾನೆ. ಏದೋ 555 ಸಿಗರೇಟ್ 50 ರೂಪಾಯಿ ಕೊಟ್ಟು ಮ್ಯಾಚ್ ಬಾಕ್ಸ್ ನೋಡೋಕೆ ಹೋಗಿದ್ದೆ. ಇದು ಬೇರೆ ಕೇಡು. ಯಾವಾಗಲೂ ಲೈಟರ್ ಇಟ್ಕೊಳ್ಳಿ. ಅಲ್ರಿ, ನಿಮ್ಗೇನು ಕಣ್ ಕಾಣೋದಿಲ್ವಾ ಅಥವಾ ಕಿವಿ ಕೇಳೋದಿಲ್ವಾ? ಸಾಯೋದಿಕ್ ನನ್ ಕರೆ ಬೇಕಾ? ಬೇರೆ ಯಾವ ಗಾಡಿನೂ ಸಿಗ್ಲಿಲ್ಲ ನಿಮ್ಗೆ? ಸಾರಿ ಸರ್, ಐ ಆಮ್ ವೆರಿ ಸಾರಿ, ಪ್ಲೀಸ್. ಸಾರಿನಾ? ಏನ್ ಸಾರಿ ರೀ? ಇದು ರೋಡ್, ಇದು ಪಾರ್ಕ್ ಅಲ್ಲ, ಗೊತ್ತಾಯ್ತಾ? ಏನ್ ಒಂಟಿ ಹುಡುಗಿ ಸಿಕ್ಕಲ್ಲ ಅಂತ ಹಂಗರ್ಚ್ಕೊಂತ ಇದ್ಯಾ? ನಿನಗ್ ಮನ್ಸ್ ಬಂದಂಗ್ ಗಾಡಿ ಓಡ್ಸಕ್ಕೆ ಇದು ಹೈವೇ ಅಲ್ಲ, ಸಿಟಿ. ಸರ್ ಡೋಂಟ್ ವರಿ ಅದನ್ನೆಲ್ಲ ಕೇಳಕ್ ನೀವ್ಯಾರ್ರಿ? ಯಾರು ಕೇಳೋರಿಲ್ಲ ಅಂತಾನೆ ಮನಸ್ ಬಂದಂಗ್ ಗಾಡಿ ಓಡಿಸೋದು. ಇನ್ನೊಂದು ಕ್ಷಣ ಇಲ್ಲಿ ನಿಂತ್ಕೊಂಡ್ರೆ ನಿನ್ ಬಾಡಿ ಗಾಡಿ ಎರಡು ಶೇಪು ಚೇಂಜ್ ಆಗ್ಬಿಡುತ್ತೆ. ಬಿಡು ಗಾಡಿ. ಏನ್ ಹುಡುಗಿ ಸಿಕ್ಕಿದಂತ ರೋಪ್ ಹಾಕ್ಯಾ? ನೋಡ್ಕೊತೀನಿ ಕಣ, ನೋಡ್ಕೊತೀವಿ, ಹೋಗು. ಡೋಂಟ್ ವರಿ, ಇಂಥವ್ರು 1000 ಜನ. ಔಟ್ ಔಟ್ ಔಟ್. ನೀವಿದ್ದೀರಾ ಅಂತ ಸುಮ್ನೆ ಬಿಟ್ಟೆ, ಇಲ್ಲ ಕೈಯೋ ಕಾಲೋ ತೆಗೆದು ಬಿಡ್ತಾ ಇದ್ದೆ ಅವನಿಗೆ. ಇದೆಲ್ಲ ಆಗಿದ್ದು ನಿಮ್ಮಿಂದಾನೆ. ನನ್ನಿಂದನ? ನಿಮ್ಮನ್ನ ನೋಡೋ ಆಟದಲ್ಲಿ ಕಾರೇ ಕಾಣಿಸ್ಲಿಲ್ಲ. ಹೌ ನೈಸ್. ಎನಿವೇ, ಐ ಆಮ್ ಸದಾಶಿವ್. ಐ ಆಮ್ ಪದ್ಮ. ನನ್ ಜೊತೆ ಕಾಫಿಗೆ ಬರ್ತಿರೋ ಇಲ್ವೋ ಅನ್ಕೊಂಡಿದ್ದೆ, ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮ್ಮಿಬ್ರು ಭೇಟಿ ಎಷ್ಟು ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ? ಎಲ್ಲಾ ಲವರ್ಸು ಫಸ್ಟ್ ಹಂಗೆ ಮೀಟ್ ಆಗೋದು. ಏನಂದ್ರೆ? ಆ ಡ್ರೈವರ್ಗೆ 101 ಥ್ಯಾಂಕ್ಸ್ ಹೇಳ್ಬೇಕು ಅಂದೆ. ಯಾಕೆ? ನಮ್ಮಿಬ್ರು ಭೇಟಿ ಆಗಿದ್ದು ಅವನಿಂದಾನೆ ಅಲ್ವಾ? ನೀವ್ ಎಷ್ಟು ಚೆನ್ನಾಗಿ ಜೋಕ್ ಕಟ್ ಮಾಡ್ತೀರಲ್ಲ. ನೀವೆಷ್ಟು ಚೆನ್ನಾಗಿ ನಗ್ತೀರಾ. ಐ ಲವ್ ಯು. ಐ ಲವ್ ಯುವರ್ ಸ್ಮೈಲ್ ಅಂದೆ. ಓ ಹೌದು, ನೀವೇನ್ ಕೆಲಸ ಮಾಡ್ತಿದ್ದೀರಾ? ಐ ಆಮ್ ಅ ಮ್ಯೂಸಿಕ್ ಡೈರೆಕ್ಟರ್, ಸಾಧನಾ ಮ್ಯೂಸಿಕ್ ಸ್ಕೂಲ್. ಏನ್ ಹಾಗೆ ನೋಡ್ತಾ ಇದ್ದೀರಾ? ನಿಮ್ ತರ ಇರೋರ್ನ ಎಲ್ಲೋ ನೋಡಿದ ನೆನ್ಪು. ನಂತರನ ಎಲ್ಲಿ? ಹೊಸದಾಗಿ ನಮ್ಮ ಮನೆಗೆ 2 ಫ್ಯಾಮಿಲಿ ಬಾಡಿಗೆಗೆ ಬಂದಿದ್ದಾರೆ. ಅದ್ರಲ್ಲೊಬ್ಳು ಚಂದ್ರಲೇಖಾ ಅಂತಿದ್ದಾಳೆ. ಅವಳು ಸೇಮ್ ನಿಮ್ ತರಾನೇ ಇದ್ದಾಳೆ. ಅಂದ್ರೆ
ನೀವು ಜಯಂತಿ ದೇಶಪಾಂಡೆ ಮನೇಲಿರುತ್ತಾ? ಹೌದು. ಏನಾಯ್ತು? ಜೀವನದಲ್ಲಿ ಏನಾಗಬಾರ್ದು ಅನ್ಕೊಂಡಿದ್ನೋ ಅದೇ ಆಗೋಯ್ತು. ಅಂದ್ರೆ ಈ ವಿಷಯನ ಯಾರಿಗೂ ಹೇಳ್ಬಾರ್ದು ಅಂತಿದ್ದೆ, ಆದ್ರೆ ನಿಮ್ಮನ್ನ ನೋಡಿದ್ಮೇಲೆ ಎಲ್ಲ ಹೇಳ್ಬಿಡ್ಬೇಕು ಅನ್ನಿಸ್ತಾ ಇದೆ. ಆದ್ರೆ ನನ್ನ ಹತ್ರ ಮಾತ್ರ ತಡಿಬೇಡಿ ಪ್ಲೀಸ್. ಮನಸ್ಸಲ್ಲಿರೋ ನೋವೆಲ್ಲ ಆಚೆ ಬಂದ್ಬಿಡ್ಲಿ. ಅಂತದ್ದೇನಾಯ್ತು? ದ್ರೋಹ, ಅಣ್ಣನ ಮುಗ್ಧ ಪ್ರೀತಿಗೆ ದ್ರೋಹ. ನನ್ನ ಹತ್ರ ಮಾತ್ರ ನನ್ನ ತಡಿಬೇಡಿ. ಇಲ್ಲ ಇಲ್ಲ, ಅವಳು ಬೇರೆ ಯಾರು ಅಲ್ಲ, ನನ್ನ ತಂಗಿ. ಇಷ್ಟು ವರ್ಷ ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ದೆ. ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಆ ಪ್ರಮೋದನ್ನ ಮದುವೆ ಮಾಡ್ಕೊಳ್ಳು. ಅವಳು ಬಂದ್ಬಿಡ್ತು. ನಾನ್ ತಡಿಯಲ್ಲ. ನಾನ್ ತಡೀರಿ. ಅಳ್ಬೇಡಿ ಪ್ಲೀಸ್. ಓಕೆ, ಥ್ಯಾಂಕ್ ಯು. ಎಷ್ಟೇ ಆದ್ರೂ ಅವಳು ನಿಮ್ ತಂಗಿ ಅಲ್ವಾ? ನಾನು ಅವಳ ಬುದ್ಧಿ ಹೇಳಿ ನೀವಿಬ್ರು ಬಂದಾಗೋ ಹಾಗೆ ಮಾಡ್ತೀನಿ. ಬನ್ನಿ, ಇವಾಗ್ಲೇ ನಮ್ಮ ಮನೆಗೆ ಹೋಗೋಣ. ಮನೆ ಅವಳು ಮುಖ ನೋಡಕ್ಕೂ ನನಗಿಷ್ಟ ಇಲ್ಲ. ಆದ್ರೆ ನೀವ್ ಸಿಕ್ಕ ವಿಷಯನ ನಾನ್ ಚಂದ್ರಲೇಖ ಅಂತ ಹೇಳಲೇಬೇಕು. ನಾನು ಈಗ್ಲೇ ಹೇಳ್ತೀನಿ. ಈಗ್ಲೇ ಹೇಳ್ತೀನಿ. ಎಲ್ಲಿಗೆ ಬಂತು ಲಿಂಗಣ್ಣ ಅಂದ್ರೆ ಬುಡುಕೆ ಬಂತುಲೋ ಬಸವಣ್ಣ. ಚಂದ್ರಲೇಖ, ಬೇಗ ಮನೆ ಸೇರ್ಕ. ಬಿಟ್ಟಾಕ್ರಪ್ಪ, ನೀವ್ ಆಟಾಡಿ ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಹಲೋ, ಮಾತಾಡ್ತೀರಿ? ಸ್ನಾನ ಮಾಡ್ಕೊಂಡ್ ಅಕ್ಕ ಎಲ್ಲಿ? ತಗೊಳ್ಳಿ ಅದಕ್ಕೆ. ಅಕ್ಕ ಎಲ್ಲಿ? ಇಲ್ಲೇ ಇದಾರಲ್ಲ. ಇವರಲ್ಲ, ನಿಮ್ ಹೆಂಡತಿ. ನನ್ನ ಹೆಂಡತಿ. ಅಣ್ಣ, ನನ್ನ ಹೆಂಡತಿ ನೋಡ. ಅವಳು ಯಾರಿಂದ? ಇಲ್ಲೇ ಇದೀನಿ, ಸ್ನಾನ ಮಾಡ್ತಿದ್ದೀನಿ. ಇಲ್ಲೇನೋ ಮಾಡ್ತಿದ್ಯಾ? ಅಯ್ಯೋ, ಅದೊಂದು ದೊಡ್ಡ ಕನ್ಫ್ಯೂಷನ್ ಗುರು. ನಾನು ಈ ಗೆಟಪ್ ಅಲ್ಲಿ ಪದ್ಮನ್ ಲವ್ ಮಾಡ್ತಾ ಇದ್ದೀನ. ಅವಳು ಆ ಗೆಟಪ್ ಬಗ್ಗೆ ವಿಚಾರಿಸಿದ್ಲು. ಆ ಗೆಟಪ್ ಈ ಗೆಟಪ್ ತಂಗಿ ಅಂತ ಹೇಳ್ಬಿಟ್ಟು. ಈ ಗೆಟಪ್ ಅಲ್ಲಿ ಪದ್ಮನ್ ಲವ್ ಮಾಡ್ತಾ ಇದ್ದೀನಿ. ಈ ಗೆಟಪ್ ಅಲ್ಲಿ ಈ ಗೆಟಪ್ ತಂಗಿ ಅಂತ ಹೇಳಿದೀನಿ. ಅಂದ್ರೆ ಸದಾಶಿವ ಅವಳ ತಂಗಿ ಡಬಲ್ ಆಕ್ಟಿಂಗ್ ಮಾಡ್ತಿದ್ಯಾ? ನನ್ ಕೇಳಿದ್ ಯಾಕೋ ಇರ್ಲಿಲ್ವಲ್ಲ. ಚಂದ್ರಲೇಖ ಅವರು ಸ್ನಾನ ಮಾಡ್ತಿದ್ದೀನಿ ಅಂದ್ರು. ಹೌದು. ಮತ್ತೆ ರಘು ಅವರು ಬಚ್ಚಲ್ ಮನೆಗೆ ಹೋದ್ರು. ಹೌದು. ನನ್ನ ಹೆಂಡತಿಗೆ ಬೆಂತಿಕಕ್ ಹೋಗಿದ್ದಾರೆ. ಅವರು ನಿಮ್ ಹೆಂಡತಿಗೆ ಬೆಂತಿಕ್ತಾರ? ನ್ಯಾಚುರಲಿ. ಅವ್ರ ಹೆಂಡತಿಗೆ ನಾನ್ ಬೆಂತಿಕಲ್ವಾ, ಹಂಗೆ. ಇವತ್ತು ನಾಗರ ಪಂಚಮಿ ಅಲ್ವಾ? ಅಣ್ಣ ತಂಗಿಗೆ ಬೆಂತೊಳಿಯೋದು ನಮ್ ಸಂಪ್ರದಾಯ. ಆಂಟಿ ಬಂದೆ. ಆಂಟಿ ಕರಿತಿದ್ದಾರೆ. ಈ ಗೆಟಪ್ ಅಲ್ಲಿ ಹೆಂಗ ಹೋಗ್ಯಾ? ಇಲ್ಲೇ ಬಾಮ್ಮ. ಅವ್ರು ಇಲ್ಲಿ ಬಂದ್ರು ಈ ಗೆಟಪ್ ಅಲ್ಲಿ ನೋಡ್ಬಿಡ್ತಾಳಲ್ಲೋ. ಏನೋ ಮಾಡೋದು? ಆಂಟಿ ಬಂದ್ಲು. ಒಂದ್ ನಿಮಿಷ. ಇದು ನಿನ್ ಬಿಗ್ಗು. ಇದು ನಿನ್ ಮುತ್ತೈದೆ ತನ. ನಾನ್ ನೆಂಟನ. ಕೈ ಹಿಡ್ಕೊ, ಮಡ್ಚು. ಪರ್ಫೆಕ್ಟ್. ಹೌದು. ಏನ್ ವಿಷಯ? ಚಂದ್ರಲೇಖ ಅವ್ರಿಗೆ ಒಂದ್ ಸ್ವೀಟ್ ನ್ಯೂಸ್ ಹೇಳ್ಬೇಕಾಗಿತ್ತು. ಹೌದಾ? ಲೇ ಚಂದ್ರಲೇಖ, ನಿನಗೆ ಅರ್ಜೆಂಟ್ ಆಗಿ ಒಂದ್ ಸ್ವೀಟ್ ನ್ಯೂಸ್ ಹೇಳ್ಬೇಕಂತೆ. ಬೇಗ ಬಾರೆ. ಇಲ್ಲಿಗೆ ಕಳಿಸ್ರಿ. ನಿನ್ ಹೆಂಡತನ ಬಂತ? ಹೆಂಡತನ ಬಂತು, ಕೈ ಹೋಯ್ತು. ಆಂಟಿ. ಹಾಯ್ ಪದ್ಮಾ. ಹಾಯ್. ಏನ್ ವಿಷಯ? ನಿಮ್ ಅಣ್ಣ ಸಿಕ್ಕಿದ್ರು. ಎಲ್ಲಿ? ರೋಡ್ ನಲ್ಲಿ. ಭಿಕ್ಷೆ ಬೇಡ್ತಿದ್ನಾ? ಇಲ್ಲ ಇಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಸ್ ಸ್ಟಾಪ್ ನಲ್ಲಿ ಮೀಟ್ ಮಾಡಿದ್ವಿ. ನಾವಿಬ್ರು ಫ್ರೆಂಡ್ಸ್ ಆದ್ವಿ. ಸ್ಟುಪಿಡ್ ಫೆಲೋ. ಅವನು ನನ್ನ ಮದ್ವೆಗೆ ಬರ್ಲಿಲ್ಲ. ಅವನು ಸಿಕ್ಲಿ ಅವನ್ನ ಕೊಂದು ಬಿಡ್ತೀನಿ. ಅಯ್ಯೋ, ಅವ್ರ ನಿಮ್ ಮೇಲೆ ತುಂಬಾ ಪ್ರಾಣನೇ ಇಟ್ಕೊಂಡಿದ್ದಾರೆ. ಸ್ವಲ್ಪ ಹುಸಿ ಕೋಪ ಅಷ್ಟೇ. ಸರಿ ಸರಿ, ನೀವ್ ಹೇಳಿದ್ರಿಂದ ಒಪ್ಕೋತೀನಿ. ನೀವು ಹೋಗಿ ಹೋಗಿ. ನಾಳೆ ಬನ್ನಿ ಬನ್ನಿ. ನನ್ ಕಾಲು ಈಗ ಹೋಗಿ. ಓಕೆ. ಅದ್ ಸರಿ, ರಘು ಅವ್ರೆಲ್ಲಿ? ರಘು ಅವರು ಅಲ್ಲೋಡಿ. ಎಲ್ಲಿ? ಹಾಯ್ ಪದ್ಮಾ. ಏನ್ ವಿಷಯ? ಅವ್ರ ಅಣ್ಣ ಸಿಕ್ಕಿದ್ರು, ಅದನ್ನ ಹೇಳಿ ಹೋಗೋಣ ಅಂತ ಬಂದೆ. ನಿಮ್ಮಣ್ಣನ? ಸದಾಶಿವ. ಓ, ಸದಾಶಿವನಾ? ಅದನ್ನ ಹೇಳೋಕೆ ಬಂದಿದ್ದು. ಓಕೆ, ಬಾಯ್. ಬಾಯ್ ಬಾಯ್ ಆಂಟಿ. ಬಾಯ್ ಬಾಯ್. ರಘು ಬಿಚ್ಚು. ಸಾಯಿ ನನ್ ಮಗನೇ. ರಘು 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 ರಘು. ಗಂಡಸ್ರ ಸೇವೆ ಮಾಡೋದ್ರಲ್ಲೇ ಹೆಂಗಸ್ರ ಜೀವನ ಎಲ್ಲ ಕಳ್ದು ಹೋಗುತ್ತಪ್ಪ. ಸಿಕ್ತು ಕೊಡೋ, ಸಿಕ್ಬಿಡ್ತು. ಏನ್ ಸಿಕ್ತಾ? ಅಯ್ಯೋ, ನನ್ ಬಂಗಾರ ಸಿಕ್ತು ಕೊಡೋ, ನನ್ ಬಂಗಾರ. ಬಂಗಾರ ಸಿಕ್ತಾ? ಅದ್ರಲ್ಲಿ ನನ್ಗೊಂದ್ ಸ್ವಲ್ಪ ಕೊಡ. ಆಚಾರ್ಯ ಹೇಳಿ ಚೆನ್ನಾಗಿ ತಟ್ಟಿಸ್ಬಿಟ್ಟು ನನ್ನ ಹೆಂಡತಿಗೊಂದು ಅವಲಕ್ಕಿ ಸರ ಮಾಡ್ಸಾಕ್ ಕೊಡ್ತೀನಿ. ನನಗೆ ಅವಲಕ್ಕಿ ಸರ ಬೇಡ, ನುಗ್ಗೆಕಾಯಿ ಸರ ಬೇಕು. ಅಯ್ಯೋ, ಸುಮ್ನೆ ಇರೋ. ಸಿಕ್ಕಿದ್ದು ಬಂಗಾರ ಅಲ್ಲ, ನನ್ ಲವರ್ ಸುಧಾ ಬೆಂಗಳೂರಿಗೆ ಬಂದಿದ್ದಾಳೆ ಡ್ಯಾನ್ಸ್ ಪ್ರೋಗ್ರಾಮ್ಗೆ. ಓಹೋ. ಮೊದ್ಲು ಹೋಗಿ ಅವಳನ್ನ ಮೀಟ್ ಮಾಡ್ಬೇಕು ಕೊಡು. ಮೊದಲು ಈ ಸೀರೆ ಬಿಚ್ಚಾಕಿ, ಈ ವೀಕ್ ಬಿಸಾಕಿ, ಒಳ್ಳೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಹೋದ್ರೆ ಹೇಗಿರುತ್ತೆ ಗೊತ್ತಾ? ಯಾರೇ ನಿಲ್ಲೋ, ಗೋ ಬ್ಯಾಕ್. ಏನ ವೀಕ್ ಬಿಚ್ತೀಯಾ? ಗೆಟಪ್ ಚೇಂಜ್ ಮಾಡ್ತೀಯಾ? ಬಿಟ್ಟ ಅಂದ್ರೆ ನನ್ ಮಗನ ಈ ಮನೆ ಬಿಡೋರ್ಗು ಒಂದ್ ಓಲೆ ಕೂಡ ಬಿಚ್ಚಂಗಿಲ್ಲ.
ಅಯ್ಯೋ ಈ ಗೆಟಪ್ ಅಲ್ಲಿ ಹೋದ್ರೆ ಸುಧಾ ನನ್ ಗುರ್ತಿಡಿಯಲ್ಲ ಕೊಡು. ಒಳ್ಳೇದಾಯ್ತು ಬಿಡ, ಅವ್ರ ಅಪ್ಪನೂ ನೀನ್ ಗುರ್ತಿಡಿಯಲ್ಲ. ಒಂದ್ ವೇಳೆ ಗುರ್ತಿಡ್ದ ಅಂತ ಇಟ್ಕೋ, ಕೈಯೋ ಕಾಲೋ ತೆಗೆದು ಬಿಡ್ತಾನೆ. ಅಯ್ಯೋ ಎದುರಿಸ್ಬೇಡ್ರು, ಏನಾದ್ರು ಒಂದ್ ಐಡಿಯಾ ಕೊಡ್ರು. ಇದಕ್ಕಿಂತ ಐಡಿಯಾ ಬೇಕನ? ಸುಧನ್ ಫ್ರೆಂಡ್ ಚಿತ್ರಲೇಖ ಅಂತ ಹೇಳ್ಕೊಂಡು ಇದೇ ಗೆಟಪಲ್ಲಿ ನುಗ್ಬಿಡು. ಏನೇನ್ ಮಾಡ್ಬೇಕೋ ಮಾಡ್, ಬೇಗ ಬಾ. ಏಯ್ ಊಟ ಗಿಟ ಅನ್ಕೊಂಡು ಲೇಟ್ ಮಾಡ್ಬೇಡ, ಲೈಟ್ ಆಗಿ ಟಿಫನ್ ಮಾಡ್ಕೊಂಡು ಬೇಗ ಬಂದ್ಬಿಡು. ಓಲಿ ಎಷ್ಟು ಚೆನ್ನಾಗಿ ಹಾಡ್ತಿದ್ಯೆ. ಯಾರು ನೀನು? ನಿನ್ನ ನೋಡ್ತಿದ್ರೆ ಒಳ್ಳೆ ರಸ್ಪೂರಿ ಮಾವನ ಹಣ್ಣು ಇದ್ದಾಗಿದ್ಯಾ, ಹಾಗೆ ತಬ್ಬಿಕೊಂಡು ಬಿಡೋಣ. ಯಾರು ಹೊರಗಡೆ ಬಿಟ್ಟಿದ್ದು? ಹೋಗಾಚೆ. ಅಯ್ಯೋ ಸಿಡುಕೋಬೇಡ್ವೆ ನನ್ ಸಿಂಗಾರಿ. ನಾನ್ ಬಂದಿರೋದು ಹೋಗಕ್ಕಲ್ಲ, ನಿನ್ ಜೊತೆ ಏಕಾಂತವಾಗಿ ಮಾತಾಡೋಣ ಅಂತ ಬಂದಿದ್ದೀನಿ. ಹುಚ್ಚುಚ್ಚಾಗೆಲ್ಲ ಆಡ್ಬೇಡ, ಮರ್ಯಾದೆಯಿಂದ ಹೇಳ್ತಾ ಇದೀನಿ, ಹೋಗಾಚೆ. ಇಲ್ಲ ಅಂದ್ರೆ ರೂಮ್ ಬಾಯ್ನ ಕಸಿ ಕತ್ತಿಡ್ದು ಆಚೆ ತಳಿಸ್ಬೇಕಾಗುತ್ತೆ. ನನ್ನೇ ಹೊರಗಡೆ ಕಳಿಸ್ತೀಯಾ? ಬಾಲ ನೀನಾ? ಏನೋ ಇದು ಹೊಸ ವೇಷ? ಅದೊಂದು ದೊಡ್ಡ ಕತೆ, ಹೇಳಕ್ಕೆ ಒಂದಿನ ಸಾಲಲ್ಲ. ಬಾ. ಏನೋ ಇದೆಲ್ಲ? ಎಲ್ಲ ಕಡೆ ಬಾಡಿಗೆಗಂತೆ ಮನೆ ಹುಡುಕ್ತಿವಿ, ಎಲ್ಲೂ ಸಿಕ್ಲಿಲ್ಲ, ಅದಕ್ಕೆ ಈ ವೇಷ ಹಾಕ್ಬೇಕಾಯ್ತು. ಅದಕ್ಕೆ ಈ ವೇಷನಾ? ಅದಿನ್ನೊಂದ್ಸಲ ಹೇಳ್ತೀನಿ ನೋಡು. ಮತ್ತೆ ನೀನ್ ಬೆಂಗಳೂರು ಬಂದಾಗ ಈ ಅಡ್ರೆಸ್ ಬಾ, ಎಲ್ಲ ವಿವರವಾಗಿ ಹೇಳ್ತೀನಿ. ಎಲ್ಲಿ ಮಾಮೂಲು ಕೊಡು ಚುನ್ನು. ಅಯ್ಯೋ ಅಪ್ಪ ಬಂದ್ರು. ಅಪ್ಪ ಕರಿಬೇಕಪ್ಪ, ಈಗಲೇ ಬರ್ಬೇಕು. ಏನ್ ಮಾಡೋದು? ಬರ್ತೀನಿ. ಒಬ್ಳೆ ಏನು ಮಾಡ್ತಿದ್ಯಮ್ಮ? ಆಯ್ತಾಯ್ತು. ಸರಿಲ್ವಾ? ಬಾಗಿಲು ತೆಗಿಲ್ಲ. ಸುಧಮ್ಮ భోజముకు వెళతాము రామ్మా. ఎవరమ్మా నువ్వు? ನನ್ನ ಹೆಸರು ಚಿತ್ರಲೇಖ ಅಂತ. ಯಾವೂರು? ನಿಮ್ಮೂರ್ನವಳೆ. ನಮ್ಮೂರು. ಇಲ್ಲೇ ಮದ್ವೆ ಮಾಡ್ಕೊಂಡ್ ಬಂದಿದ್ದೀನಿ. ಸುಧಾ ಕ್ಲಾಸ್ಮೇಟ್. ಚಿಕ್ಕ ವಯಸ್ಸಲ್ಲಿ ಇಷ್ಟೇ ಲಂಗ ಹಾಕೊಂಡು ನಿಮ್ ಅಂಗಡಿಗೆ ಕೊಬ್ಬರಿ ಮಿಠಾಯಿ ತಗೊಳ್ಳೋಣ ಅಂತ ಬರ್ತಿದ್ನಲ್ಲ, ಆಗ ನೀವು ಚೀಪುಟ್ಟಿ ಅಂತ ಕೆನ್ನೆ ಮೇಲೆ ಹೊಡಿತಿದ್ರಲ್ಲ, ಅವಳೆ ನಾನು. ಹೌದಮ್ಮ ಹೌದಮ್ಮ, ಈ ಹೆಣ್ಣು ಮಕ್ಕಳೇ ಹಾಗೆ, ಚಿಟ್ಟೆ ಮೇಲಿನ ಅಣಿವೆ ತರ ಇವತ್ತು ಈಟಿರ್ತವೆ, ನಾಳೆ ಅಷ್ಟುತ್ತ ಬೆಳೆದ್ಬಿಟ್ಟಿರ್ತವೆ. ಮರ್ತ್ಬೈಂದಮ್ಮ. ಅಂಕಲ್, ನಂದೇನೋ ಮದ್ವೆ ಆಯ್ತು, ನಿಮ್ ಸುಧಾಗೆ ಮದ್ವೆ ಮಾಡಲ್ವಾ? ಮಾಡ್ಬೇಕಮ್ಮ, ಏನ್ ಮಾಡೋದು? ಏಡು ಕುಂಡಲವಾಡ ಅಂತವರ ಸಿಕ್ಬೇಕಲ್ಲ ನನ್ ಮಗಳಿಗೆ. ಯಾಕ ಅಂಕಲ್, ನಿಮ್ ಅಂಗಡಿಲಿ ಬಾಲು ಅಂತ ಒಬ್ಬ ಹುಡುಗ ಕೆಲ್ಸ ಮಾಡ್ತಿದ್ನಂತಲ್ಲ, ಸುಧಾಗೆ ಅವನ ಕಂಡ್ರೆ ತುಂಬಾ ಇಷ್ಟ ಅಂತೆ, ಅವನೇ ಪ್ರೀತಿ ಮಾಡ್ತಿದ್ಲಂತೆ. ಅವನಿಗೆ ಕೊಟ್ಟು ಯಾಕೆ ಮದ್ವೆ ಮಾಡ್ಬಾರ್ದು? ನೋಡಮ್ಮ, చూడు ತಲ್ಲಿ, ಆ ನಮಕರಮ್ಮ ನನ್ನ ಮಗನ ಹೆಸರು ಮಾತ್ರ ಎತ್ತಬೇಡ. ಪರದೇಶಿ ಬಿಕಾರಿ ಅಂತ ಕರ್ಕೊಂಬಂದ್ ನನ್ನ ಅಂಗಡಿಲಿ ಕೆಲಸ ಕೊಟ್ರೆ ಆ ಬರೀ ಒಳ್ಳೆ ನನ್ನ ಮಗ ನನ್ನ ಮಗಳನ್ನೇ ಎತ್ಕೊಂಡು ಹೋಗಕ್ ನೋಡ್ದ. ನನ್ನ ಮಗ ನನ್ನ ಕೈ ಸಿಗಬೇಕು. ಏನ್ ಮಾಡ್ತೀರಂಕ? ಏನ್ ಮಾಡ್ತೀನ? ಅವನ ಕೈ ಕಾಲ್ ನಂಗೆ ಲಟ್ಲಾಟ ಲಟ್ಲಾಟ ಮುರಿದು ದೇವಸ್ಥಾನದ ಮುಂದೆ ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ ಮಾಡ್ತೀನಿ. ಸಾರಿ ಅಂಕಲ್, ನಿಮ್ ಮನ್ಸಿಗೆ ನೋಯಿಸ್ಬಿಟ್ಟೆ. ನಾ ಬರ್ಲಾ? ಬಾಯ್ ಬಾಯ್ ಅಮ್ಮ ತಲ್ಲಿ. ಆಗಾಗ್ರ ಅಮ್ಮ. ನಾ ಬರ್ಲಾ? ಹೌದು, ಈ ವಾಯ್ಸು ಈ ಪೇಸು ఎక్కడో చూసానే. అప్ప ఆకలిస్తుంది, భోజనకి వెళ్దామా? పద 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 పద. ఓం సాయి నమో నమః, శ్రీ సాయి నమో నమః, జయ జయ సాయి నమో నమః, సద్గురు సాయి నమో నమః. ఓం సాయి నమో నమః, శ్రీ సాయి నమో నమః, జయ జయ సాయి నమో నమః, సద్గురు సాయి నమో నమః. ఓం సాయి నమో నమః, శ్రీ సాయి నమో నమః, జయ జయ సాయి నమో నమః, సద్గురు సాయి నమో నమః. ఓం సాయి నమో నమః, శ్రీ సాయి నమో నమః, జయ జయ సాయి నమో నమః, సద్గురు సాయి నమో నమః.
ಫಳ ಹರಿದಿದೆ ನೀರು ಫಿನೋಲೆಕ್ಸ್ ಪೈಪಿನ ಮಹಾತ್ಮೆ. ಗುಡ್ ಮಾರ್ನಿಂಗ್ ಆಂಟಿ. ಓ ಹಾಯ್ ಉಷಾ. ಹಲೋ. ತಿಂಡಿ ಆಯ್ತಾ? ಹಾ ಆಯ್ತು ಆಂಟಿ. ಆ ದೇವ್ರು ತುಂಬಾ ಕೆಟ್ಟವನ ಆಂಟಿ. ಯಾಕಮ್ಮ ಹಾಗಂತೀಯ? ಆ ದೇವ್ರಿಲ್ದಿದ್ರೆ ನಿನ್ನಂಥ ಸುಂದ್ರಿ ಹುಟ್ಟೋಕಾಗ್ತಿತ್ತಾ? ಅದಲ್ಲ ಆಂಟಿ, ಆ ದೇವ್ರು ಮನುಷ್ಯನಿಗೆಲ್ಲ ಕೊಡ್ತಾನೆ, ಆದ್ರೆ ಯಾವ್ದೋ ಒಂದನ್ ಕಿತ್ಕೊಂಡ್ಬಿಡ್ತಾನಲ್ಲ. ಯಾಕಂಟಿ? ಎಲ್ಲ ಕೊಟ್ಬಿಟ್ರೆ ಅವನ್ ಯಾರು ನೆನ್ಸ್ಕೊಳ್ಳಲ್ಲ. ಅದಕ್ಕೆ ಯಾವಾಗ್ಲೂ ನಗ್ನಗ್ತಾ ಇರೋ ನಿಮ್ಗೆ ಏನೋ ಒಂದ್ ಚಿಂತೆ ಇಟ್ಟಿದಾನಲ್ಲ, ಅದಕ್ ಹಾಗೆ ಹೇಳ್ದೆ. ನನ್ ದುಃಖ ಎಲ್ಲ ನನಗಿರ್ಲಿ, ನನ್ ನಗು ಎಲ್ಲ ನಿನಗೇ ಇರ್ಲಿ. ರಿಯಲಿ ಯು ಆರ್ ಗ್ರೇಟ್ ಆಂಟಿ. ಅಂಥದ್ದೇನು ನಾನ್ ನಿನಗೆ ಇನ್ನೂ ಮಾಡೇ ಇಲ್ವಲ್ಲಮ್ಮ. ನಿಮಗೆ ಎಷ್ಟು ನೋವಿದೆ ಅಂತ ನನಗ್ ಗೊತ್ತಿದೆ. ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಹತ್ರ ಹೇಳಿ, ನಾನ್ ನಿಮ್ಮನ್ನ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ನನ್ ಬಗ್ಗೆ ನೀನ್ ಎಷ್ಟು ಕಾಳಜಿ ಇಟ್ಕೊಂಡಿದ್ಯಾ. ಐ ಆಮ್ ಸೋ ಹ್ಯಾಪಿ. ಚಂದ್ರ, ನಿಮ್ ಹಸ್ಬೆಂಡ್ ಬಂದ್ರು. ಅಯ್ಯೋ ಬರ್ಲಿ ಬಿಡು, ನನ್ ಫಿಗರ್ಗೆ ಕಾಳಪ್ಪ. ಚಂದ್ರ, ನಾನ್ ನಿನಗೆ ಎಷ್ಟು ಸತಿ ಹೇಳಿನಿ ಹೊರಗಡೆ ಬಂದು ಈ ತರ ಕೆಲಸ ಎಲ್ಲ ಮಾಡ್ಬೇಡ ಅಂತ. ಏನಾದ್ರು ಸೀತಾ ಗೀತ ಆಗಿ ನಾಳೆ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ನಡಿ ಒಳಗೆ ಹೋಗೋಣ. ಆಗಾಗ್ ಬರ್ತಾ ಇರು. ಓಕೆ ಆಂಟಿ. ನೀನು ಬಾರೆ. ಯಾವ್ದಾದ್ರು ಫಿಗರ್ ಸಿಕ್ಬಿಟ್ರೆ ಸಾಕು ನನ್ನ ಮಗ ಹಂಗೆ ಅಂಟ್ಕೊಂಬಿಟ್ಟು ಐಸ್ ಗೇಟ್ ತರ ಕರ್ಕೊಂಡ್ಬಿಡ್ತಾನ. ಲೇ ಏನೋ ನಿನ್ ಡೌನ್ ನನ್ನ ಪಂಡ್ರಿ ಬಾಯ್ ನೋಡ್ದಂಗ್ ನೋಡ್ತಾಳೆ. ಅದೇನೋ ಡಾಕ್ಟರ್ ಹತ್ರ ಬೇರೆ ಕರ್ಕೊಂಡು ಹೋಗ್ತೀನಿ ಅಂತಿದ್ಲು. ಏನಿಲ್ಲ ಕಣೋಸದ, ನಿನಗ್ ಬ್ಲಡ್ ಕ್ಯಾನ್ಸರ್ ಇದೆ, 3 ತಿಂಗಳಲ್ಲಿ ಸತ್ತೋಗ್ಬಿಡ್ತಿ ಅಂತ ಒಂದ್ ಸಣ್ಣ ಓಳ್ಬಿಟ್ಟಿನಿ. ಹೌದಾ? ಎಸ್. ಉಷಾ, ಏನಮ್ಮ ಬಂದೆ? ಮತ್ತೆ ಬಂದ್ಬಿಟ್ಲಾ? ಹೆಂಡತಿ ಗಂಡನಿಗೆ ಓದ್ಯದ ರಾಂಗ್ ಸೆಂಟಿಮೆಂಟು. ಯಾಕೋ ಸುಳ್ಳು ಹೇಳ್ದೆ? ಹಂಗಲ್ಲ ಕಣೋಸದ, ನಾನ್ ನಿನ್ನ ನಿಜವಾಗ್ಲೂ ಮದುವೆ ಆಗ್ಬಿಟ್ಟಿದೀನಿ ಅಂತ ನನ್ ಲವರ್ ನನ್ನ ತಪ್ಪು ತಿಳ್ಕೊಂಡು ದೂರ ಆಗ್ಬಿಟ್ಟಿದ್ಲು. ಕನ್ವಿನ್ಸ್ ಮಾಡಕ್ ಹೋಗಿ ಬಾಯಿ ತಪ್ಪಿ ನಿನಗ್ ಬ್ಲಡ್ ಕ್ಯಾನ್ಸರ್ ಅನ್ಬಿಟ್ಟೆ. ಬಾಯಿ ತಪ್ಪಿದ್ರೆ ಬ್ಲಡ್ ಕ್ಯಾನ್ಸರ್ ಅಂತೀರಾ, ಕೈ ತಪ್ಪಿದ್ರೆ ಕ್ಷಯ ಅನ್ಬಿಡ್ತೀರಾ. ಇದರಿಂದ ನಿನ್ಗೆ ಒಳ್ಳೇದು ಕಣೋ. ಹೆಂಗೆ? ಅಯ್ಯೋ ದಡ್ ನನ್ ಮಗನೇ, ನೀನ್ ನಿಜವಾದ ಹೆಣ್ಣಲ್ಲ ತಾನೆ? ಯಾಕಪ್ಪ, ನಿನ್ಗೊಂದ್ ಮೆಡಿಕಲ್ ಸರ್ಟಿಫಿಕೇಟ್ ತಂದು ತೋರ್ಸ್ಬೇಕಾ? ಅದಲ್ಲ ಕಣ, ನೀನ್ ನಿಜವಾಗ್ಲೂ ಪದ್ಮನ್ ಪ್ರೀತಿಸ್ತಾ ಇದೀಯ ತಾನೆ? ಇಲ್ಲ, ಇವತ್ತಿಂದ ಉಷಾನ ಲವ್ ಮಾಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನನ್ ಬುಡಕ್ಕೆ ಕೈ ಹಾಕ್ತೀಯ? ನನ್ನ ಮಗನೇ, ಏನ್ ಅನ್ಕೊಂಡಿದ್ಯೋ ಅದನ್ನ ಕರೆಕ್ಟ್ ಆಗಿ ಹೇಳ್ದೆ ಇದ್ರೆ ಬುಡಾನೇ ಇರಲ್ಲ. ಅಯ್ಯ ಪೆದ್ ಮುಂಡದೆ. ಹೆಂಗಿದೆ ನನ್ನ ಐಡಿಯಾ? ಸೂಪರ್ ಐಡಿಯಾ ಮಮ್ಮ. ಥ್ಯಾಂಕ್ಸ್. ನಂತರನೇ ನೀನು ಬೋಲ್ಬುದು ಅಂತ. ನಿನ್ ನೋಡ್ತಾ ಇದ್ರೆ ಅಪ್ಪಿ ಮುತ್ತು ಕೊಟ್ಟು ಬಿಡೋಣ ಅನ್ಸುತ್ತೆ. ಒಂದ್ ಕಟ್ಟು ಬೀದಿ ಬೆಂಕಿ ಪಟ್ಟ ಕೊಡಿ. ನೀವು ಬಿಡಿಸತ್ತೀರಾ? ಅಯ್ಯೋ ನನ್ಗಲ್ಲಪ್ಪ, ನಮ್ಮ ಯಜಮಾನ್ರಿಗೆ. ಇವಳೇನಿಲ್ಲಿ? ರಂಬೆ ಆನೆ ಕಟ್ಟು ಮಸ್ತಾದ ಹೆಣ್ಣೆ. ನೀನ್ ಅಂದಳ್ಳಿ ಬೀಡಿ ಸೇತ್ಯಾ? ಗುಡ್. ಅವತ್ತು ನನ್ನ ಚಿಕ್ಕಮ್ಮನ ಮನೆಯಲ್ಲಿ ನನಗೆ ಕಾಲಿಂದ ಒದ್ದೆಯಲ್ಲ, ನಿನಗೆ ಎಷ್ಟು ಕೊಬ್ಬಿರ್ಬೇಕು. ಇವತ್ತು ಆ ಕೊಬ್ಬನ್ನು ಹೇಗೆ ಇಳಿಸ್ತು ನೋಡ್ತಾ ಇರೋ ನೀನು. ಹಿಡ್ಕೊಂಡು ಅವಳನ್ನ.
ಕಂಡವ್ರ ಹೆಂಡತಿ ಮೇಲೆಲ್ಲ ಕಣ್ಣಾಗ್ಬಾರ್ದಣ್ಣ. ಯಾರು ಹೆಂಡ್ತೀನಿ ಹೇಳು? ಇವಳ ನನ್ನ ಹೆಂಡತಿನ? ಸುಮ್ನೆ ಓಡ್ಬಿಡ್ಬೇಡಮ್ಮ, ರೈಟ್ ಹೇಳಿಂದ. ಅಣ್ಣ ಪಾತಿವ್ರತೆ ಅಣ್ಣ, ಮುಟ್ಬೇಡಿ ಅಣ್ಣ. ಮುಟ್ಟಿದ್ರೆ ಮುಟ್ಟಕ್ ಬಿಡಲ್ಲ. ಹೌದಾ? ನನ್ ಮಕ್ಳ ಯಾವನಾರು ಒಬ್ಬ ನನ್ನ ಹೆಂಡತಿ ಮೇಲೆ ಕೈ ಇಡೋಣ. ನೋಡೋಣ. ಸೂಪರ್ ಅಲ್ಲ? ಸೂಪರ್. ಕೆಳಗೆ ನೀನ್ ಮನೆ ಬಿಟ್ಟು ಬರಬಾರ್ದು ಅಂತ ಹೇಳಿಲ್ಲ ನಿನ್ಗೆ? ಮನೆಗೆ ಬೇಗ. ಏನೋ ಹಾಗೆ ಬಿಸಾಕ್ತಿಯಾ? ನಮ್ ಹೀರೋಯಿನ್ ಬಿಗಿದ್ರು. ನಿನ್ ಹೀರೋಯಿನ್ ವಿಗ್ ಹಾಳಾಗೋಗ. ನನ್ ಕತೆ ಹೇಳು. ನೀನು ಕರೆಕ್ಟ್ ಟೈಮ್ ಬರ್ದೆ ಹೋಗಿದ್ರೆ ಕೊಡ್ತಿದ್ದೆ ಸರಿಯಾಗಿ ನನ್ಗೆ. ಅವ್ನು ನೋಡಕ್ ಚೆನ್ನಾಗೇ ಇದ್ದಾನೆ. ಒಂದ್ಸಲ ಕೋಆಪರೇಟ್ ಮಾಡಿದ್ರೆ ನಿಂದೇನು ಹೋಗಿರೋದು? ನೀನ್ ಸುಂದಿರ, ನೀನ್ ಹೇಳ್ದಲ್ಲ ಹೊರಗೋಗ್ಬೇಡ, ಜನ ಸರಿ ಇಲ್ಲ ಅಂತ. ಲೇಡಿ ಗೆಟಪಲ್ಲಿ ಬೀದಿಯಲ್ಲಿ ಬೀಡಿ ಸೇರ್ಕೊಂಡು ಹೋಗಿದ್ದಾನೆ. ನನ್ ಕುತ್ತಿಗೆಗೆ ಬಂತು. ಆಗಿದ್ದಾಗೋಯ್ತು ಕಣೋ. ಈಗ ನಾನು ಏನ್ ಮಾಡ್ಲಿ ಹೇಳು? ಇದೇ ಗೆಟಪಲ್ಲಿ ಕಂಟಿನ್ಯೂ ಮಾಡ್ಲಾ ಅಥವಾ ಚಲಿಕರೆ ಬಸ್ ಹತ್ಲಾ? ಬಸ್ ಯಾಕತ್ತೀಯ? ಏನೋ ಮಾಡ್ತಾನೆ ಇವ್ನ್ ಬೀಡಿ ಸೇದದನ್ನ ಆಂಟಿ ಮಗ ನೋಡಿದಾನೆ. ಅವ್ನ್ ಬಂದ್ ಆಂಟಿಗೆ ಹೇಳಿದ್ರೆ ನಮ್ ಕತೆ ಮುಗ್ದಂಗೆ ತಾನೆ. ಅಯ್ಯೋ, ಮೊದಲು ಸರ್ಗಾಕೋ. ನಾಳೆ ಶುಕ್ರವಾರ ಆಂಟಿ ನಿನ್ನ ಸರ್ಕಲ್ ಮಾರಮ್ಮನ್ ದೇವಸ್ಥಾನ ಕರಿಯಕ್ ಬರ್ತಾರೆ. ಅವ್ರು ಬಂದಾಗ ಇದೇ ಲೇಡಿ ಗೆಟಪ್ ಅಲ್ಲಿ ಬೀಡಿ ಸೇತ ಅವ್ರ ಮುಂದೆ ಕೂತಿರು. ಏನು ಬೀಡಿ ಸೇತ? ಹೆಂಗಸರು ವೇಷದಲ್ಲಿ ಆಂಟಿ ಮುಂದೆ? ಈಗೇನೋ ಕೈಗೆ ಬಳೆ ಹಾಕೊಂಡಿದೀನಿ, ಆಮೇಲೆ ಕೈಗೆ ಬೇಡಿ ಹಾಕ್ಸ್ಬಿಡು. ಲೈ ಅವ್ನೇನ್ ಹೇಳ್ತಾನೋ ಅದನ್ನ ಮಾಡು. ಅಲ್ವಾ ಭಾವ? ನೀನು ಚಾನ್ಸ್ ಸಿಕ್ಕಿದ್ರೆ ಕೈ ಹಾಕ್ತಾನ ಕೊಡೋ ಇವನು. ನಮ್ ಭಾವ ಕೋಆಪರೇಟೇ ಮಾಡಲ್ಲ. ಪತ್ತು ಹೋಗಲ್ಲ ನೀನು. ರಘು, ಏನು ಮುಂಡೆ ಮಗ ಎದ್ದೋ ಅದದ್ವಾಗಿ ಏರ್ಬಿಟ್ಟಿದ್ದಾನೆ ಕಣೋ. ಸ್ವಲ್ಪ ಡೆಟಾಲ್ ಆಗ್ಬಾರೋ? ಬಾ. ಸೆರಗ್ ಬಿಡು. ಬುಕ್ ಕೊಡು. ಮೊದ್ಲು ಸೆರಗ್ ಬಿಡು. ಮೊದ್ಲು ನನ್ ಬುಕ್ ಕೊಡು. ನೀ ಸೆರಗ್ ಬಿಡು, ನಾ ಬುಕ್ ಕೊಡ್ತೀನಿ. ಕಳ್ಳಿ, ನಮ್ಮ ಅಣ್ಣನ್ ಕನಸು ಕಾಣ್ತಿದ್ಯಾ? ಅವನ ಬಲೆಗೆ ಹಾಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅವ್ನ್ ತುಂಬಾ ಸ್ಟ್ರಿಕ್ಟು. ಹುಡುಗಿರು ಅಂದ್ರೆ 10 ಮೈಲಿ ದೂರಕ್ಕೆ ಹೋಗ್ತಾನೆ. ಇದ್ಯಾವುದು ನನ್ ಮುಂದೆ ನಡೆಯೋದಿಲ್ಲ. ನೋಡ್ತಾ ಇರಿ, ಒಂದಿನ ಸಮಯ ನೋಡಿ ನಮ್ ಮನೆ ಕರ್ಕೊಂಡ್ ಬಂದು ನಮ್ಮಮ್ಮನ್ ಪರಿಚಯ ಮಾಡಿಸ್ತೀನಿ. ಅವ್ರು ಬರೋ ದಿವ್ಸ ಮಾತ್ರ ನೀವ್ ಬ್ಯಾಂಕ್ ಲೀವ್ ಹಾಕಿ ನಮ್ ಮನೇಲೇ ಇರ್ಬೇಕು. ನಾನ್ ಮನೇಲೇ ಇರ್ಬೇಕಾ? ಮತ್ತೆ ಆಂಟಿ, ನೀವೇನು ಚಿಂತೆ ಮಾಡ್ಬೇಡಿ. ನಿಮ್ಮಿಬ್ರನ್ನ ಒಂದ್ ಮಾಡುವಂತ ಜವಾಬ್ದಾರಿ ನಂದು. ಅಯ್ಯೋ, ಹಾಗ್ ಮಾತ್ರ ಮಾಡ್ಬೇಡಮ್ಮ. ಅವ್ನಿಗೀಗಾಗ್ಲೇ ನನ್ ಮೇಲೆ ತುಂಬಾ ಕೋಪ. ಇನ್ನು ಸ್ವಲ್ಪ ದಿನ ಹೋಗ್ಲಿ, ಎಲ್ಲ ಸರಿ ಹೋಗುತ್ತೆ. ನೀನ್ ಅವನ ಕೈ ಹಿಡಿತಿದ್ಯಲ್ಲ, ನಂಗಷ್ಟೇ ಸಾಕು. ಅಯ್ಯೋ ಏನಾಗಿದೆ ನಿನ್ಗೆ? ಹೆಣ್ಮಗಳಾಗಿದ್ಕೊಂಡು ಬೀಡಿ ಸೇರ್ತೀಯಾ? ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ನಿಮ್ಮಂಥವ್ರನ್ನ ಮನೆ ಒಳಗಡೆ ಸೇರ್ಸಬಾರ್ದಾಗಿತ್ತು. ಅಮ್ಮ, ಏನಾಯ್ತಮ್ಮ? ನೋಡು, ಅವಳು ಬೀಡಿ ಸೇರ್ತಾ ಇದ್ದಾಳೆ. ಅಮ್ಮ, ಒಂದ್ ನಿಮಿಷ ಏನ್ ಬರೋದು? ಒಂದ್ ನಿಮಿಷ ಬನ್ನಿ. ನನ್ ಹೆಂಡತಿಗೇನೋ ಆಗ್ಬಿಟ್ಟಿದೆಯಮ್ಮ. ಒಂದ್ ವಾರದಿಂದ ವಿಚಿತ್ರವಾಗಿ ಏನೇನೋ ಕೇಳ್ತಿದ್ದಾಳೆ. ಈಗ ಬೀಡಿ ಸೇತಿದ್ಲಾ? ನಿನ್ನೆ ಹುಣಸೆಕಾಯಿ ಬೇಕು ಅಂದ್ಲು, ಮೊನ್ನೆ ಮಾವಿನಕಾಯಿ ಬೇಕು ಅಂದ್ಲು, ಹೋದ್ ವಾರ ಒಂದ್ ಹಿಡಿ ಕೆಮ್ಮಣ್ಣೆ ತಿನ್ಬಿಟ್ಲಮ್ಮ. ಅಮ್ಮ, ಬೆಳಗಿಂದ 3 ಸಲ ವಾಂತಿ ಮಾಡಿದಳಮ್ಮ. ಯಾಕಮ್ಮ ಇದಲ್ಲ? ಅಯ್ಯೋ, ನನ್ಗೆ ಈಗ ನೆನಪಾಗ್ತಾ ಇದೆ. ಏನಮ್ಮ? ನೀನ್ ಇಲ್ದಿದ್ದಾಗ ನಾನೊಂದ್ ದಿವ್ಸ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ
ಶ್ರೀ 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 ಸಂತಾನ ಪ್ರಾಪ್ತಿ ಮಹಾಸ್ವಾಮಿಗಳಿಂದ ಪ್ರಸಾದ ತಂದು ಇವಳಿಗೆ ಕೊಟ್ಟೆ. ಅದರ ಪ್ರಭಾವನೆ ಇದು ಅಂತ ಅನ್ಸುತ್ತೆ. ಏನಮ್ಮ ಅಂದ್ರೆ ನೀನ್ ತಂದೆ ಆಗ್ತಾ ಇದೀಯಾ, ತಾಯಿ ಆಗ್ತಾ ಇದ್ದಾಳೆ. ಚಿತ್ರನ ಐ ಲವ್ ಯು ಚಿತ್ರನ, ಐ ಲವ್ ಯು ಚಿತ್ರನ. ಅಯ್ಯೋ ಅಯ್ಯೋ ಚಿತ್ರು, ಐ ಲವ್ ಯು ಚಿತ್ರು, ಐ ಲವ್ ಯು ಚಿತ್ರ ಚಿತ್ರ. ಹೇ ಚಂದ್ರ 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 ಒಳ್ಳೆ ಸುದ್ದಿ ಚಂದ್ರ ಚಂದ್ರ. ನಾನ್ ತಂದೆ ಆಗ್ತಿದ್ದೀನಿ ಕಣೋ, ಕಣೆ ಕಣೆ ತಂದೆ ಆಗ್ತಿದ್ದೀನಿ ಕಣೆ. ಪದ್ಮ ನಾನ್ ತಂದೆ ಆಗ್ತಿದ್ದೀನಿ. ಮಮ್ಮಿ 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 ಏನಾಯ್ತು? ನೀನ್ ತಾತ ಆಗ್ತಿದ್ಯಾ ಕಣೋ? ಅಯ್ಯೋ ಇಲ್ಲ, ನೀನ್ ಚಿಕ್ಕಪ್ಪ ಆಗ್ತಿದ್ಯಾ ಕಣೋ? ಅದ್ಗೆ ಓವರ್ ಆಕ್ಟಿಂಗ್ ಮಾಡಬೇಡ. ನೀನ್ ಇಷ್ಟು ಬೇಗ ಹಿಂಗ್ ತಾಯಿ ಆಗ್ತಾ ಅನ್ಕೊಂಡಿರ್ಲಿಲ್ಲ. ಸಾರಿ ಮಾ, ತುಂಬಾ ಇಮೋಷನಲ್ ಆಗ್ಬಿಟ್ಟೆ. ತಂದೆ ಆಗ್ತಿದ್ದೀನಲ್ಲ. ಪರವಾಗಿಲ್ಲ ಪರವಾಗಿಲ್ಲ. ಅಂದ್ರೆ ಇದೆಲ್ಲ ಬಯಕೆ ಅಂತಾರೆ. ಏಯ್ ಬೈಕ್ರೆ, ಏಯ್ ನಿನಗ್ ಬಿಡಿ ಸೇರ್ಬೇಕು ತಾನೆ, ತಗೋ. ಎಷ್ಟು ಬೇಕಾದ್ರೂ ಸೇರು, ಮಜಾ ಮಾಡು. ಅಮ್ಮ ಮುಂದೆ ಏನ್ ಮಾಡ್ಬೇಕಮ್ಮ? ಮುಂದೆ ಹರಳೆಣ್ಣೆ ತಲೆಗೆ ಹಾಕಿ ಚೆನ್ನಾಗಿ ತಿಕ್ಕಿ ಸ್ನಾನ ಮಾಡಿಸ್ಬೇಕು. ಅವನ್ ಬಿಗ್ಗತಿ ವಿಘ್ನೇಶ್ ಮನೆಗೆ ಊಟಕ್ಕೆ ಬರ್ತೀವಿ ಅಂತ ನಾವೆಲ್ಲ ಹೇಳಿದ್ವಿ, ಹೊರಟಿದ್ವಿ. ನೋಡಿ ರೆಡಿ ಇದ್ದಾನೆ. ಒಂದ್ ಕೆಲ್ಸ ಮಾಡು, 5 ನಿಮಿಷ ಸ್ನಾನ ಮಾಡಿ ಕರ್ಕೊಂಡ್ ಬಂದ್ಬಿಟ್ಟು. ಬೇಡಮ್ಮ ಬೇಡಮ್ಮ ಅಮ್ಮ, ಬೇಡ ಅಂತೀಯಾ? ಇನ್ನೊಂದಿನ ಇಟ್ಕೊಳ್ಳಿ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು ರಘು, ನಮ್ ಮನೇಲಿ ಇಂತ ಒಳ್ಳೆ ಕಾರ್ಯ ನಡೆದು 20 ವರ್ಷಗಳಾಗೋಯ್ತು. ಈ ಸಲ ಇವಳು ಸೀಮಂತನ ಎಷ್ಟೇ ಖರ್ಚಾದ್ರು ಧಾಮ್ ಧೂಮ್ ಅಂತ ನಾನೇ ಮಾಡ್ತೀನಿ. ಓಕೆನಾ? ಓಕೆ. ನಿನಗೊಂದು ಹ್ಯಾಪಿ ನ್ಯೂಸ್. ಏನದು? ಅಶ್ವಿನಿ ಆಡಿಯೋಗೆ ನಾನ್ ಮಾಡಿದ ಮ್ಯೂಸಿಕ್ ಸೂಪರ್ ಹಿಟ್ ಆಗಿದೆ. ಅಷ್ಟೇ ಅಲ್ಲ, ಇನ್ನು 4 ಕ್ಯಾಸೆಟ್ ಮಾಡ್ಕೊಡಕ್ ಹೇಳಿದ್ದಾರೆ. 5 years ಕಾಂಟ್ರಾಕ್ಟ್ ಸೈನ್ ಮಾಡಿಸ್ಕೊಂಡಿದ್ದಾರೆ. ತುಂಬಾ ಸಂತೋಷ. ಕಡೆಗೂ ನಿನ್ ಕನ್ಸು ನನ್ಸಾಯ್ತು. 2 ಕನ್ಸಲ್ಲಿ 1 ಕನ್ಸು ನನ್ಸಾಯ್ತು. ಇನ್ನೊಂದು ಬ್ಯಾಲೆನ್ಸ್ ಇದೆ. ಏನದು? ನನ್ನ ನಿನ್ನ ಮದುವೆ. ಮದ್ವೆನಾ? ಈಗ್ಲೇ ನಮ್ಮ ಮಮ್ಮಿ ಹತ್ರ ಹೋಗಿ ನಿಮ್ ಪರಿಚಯ ಮಾಡಿಸಿ ನಮ್ಮಿಬ್ರು ಮದ್ವೆ ವಿಷಯನ ಮಾತಾಡ್ಬಿಡೋಣ. ಏನಂತ್ಯ? ಬೇಡ ಅಂತೀನಿ. ಯಾಕೆ? ನಂದೊಂದು ಕಂಡೀಷನ್ ಇದೆ, ಅದಕ್ಕೆ. ಏನದು? ನಾನ್ ನಿಮ್ ಮನೆಗ್ ಬರ್ಬೇಕು ಅಂದ್ರೆ ಆ ದ್ರೋಹಿ ನಿಮ್ ಮನೇಲಿ ಇರಬಾರ್ದು. ಏನಂದ್ರೆ ನಮ್ಮ ಮಮ್ಮಿನ ದ್ರೋಹಿ ಅಂತ್ಯ? ಸಿಕ್ಕಿದ್ರಲ್ಲೆಲ್ಲ ಹೊಡಿತಲ್ಲಮ್ಮ. ನಾನ್ ಹೇಳಿದ್ದು ನಿಮ್ಮ ಅಮ್ಮ ಅಲ್ಲ, ನನ್ ತಂಗಿ ಚಂದ್ರಲೇಖ. ಅಷ್ಟೇ ತಾನೇ? ಡೋಂಟ್ ವರಿ, ನಾನ್ ನೋಡ್ಕೋತೀನಿ. ನಾಳೆ ನಮ್ಮ ಮನೆಗೆ 10 ಗಂಟೆಗೆ ಬಂದ್ಬಿಡು. ಕಾಯ್ತಾ ಇರ್ತೀನಿ, ಮಿಸ್ ಮಾಡಬಾರ್ದು. ಪ್ರಾಮಿಸ್? ಜಸ್ಟ್ ಟೇಕ್ ಮೈ ಪರ್ಸ್ ಅಂಡ್ ಫಾಲೋ ಮೀ. ಪತ್ನಿ ದೇವೋ ಭವ. ಚಿಂತೆ ಇಲ್ದವಳು ಸಂತೆಯಲ್ಲೂ ನಿದ್ದೆ ಮಾಡಿದ್ಲಂತೆ. ಸದಾ ಬರೋ ಹೊತ್ತಾಯ್ತು. ಅವನು ಬಂದಾಗ ಈ ಚಂದ್ರಲೇಖ ಮನೇಲಿ ಇರಬಾರ್ದು. ಅವಳನ್ನ ಹೇಗಾದ್ರೂ ಮಾಡಿ ಹೊರಗಡೆ ನೀನೇ ಕರ್ಕೊಂಡು ಹೋಗಿ. ನಾನೇನೋ ಹೊರಗಡೆ ಕರ್ಕೊಂಡು ಹೋಗಕ್ ರೆಡಿ ಕಣೆ, ಆದ್ರೆ ಅವಳು ಬರ್ಬೇಕಲ್ಲ. ಹಾಗಾದ್ರೆ ಒಂದ್ ಐಡಿಯಾ ಮಾಡೋಣ. ಓಕೆ ಓಕೆ, ಟ್ರೈ ಮಾಡ್ತೀನಿ. ಪಕ್ಕಾ? ಸರಿ. ಓಕೆ. ಹೆಣ್ಣು ವೇಷ ಹಾಕಿದ್ದು ನನ್ನ ಮಕ್ಳು ಜೀತಿಗೆ ಇಟ್ಕೊಂಡ್ಬಿಟ್ರು. ಅಲ್ವೇ ಚಂದ್ರ, ಒಂದು ಶರ್ಟ್ಗೆ ಇಷ್ಟೊಂದು ಟೈಮ್ ತಗೊಂಡ್ರ ಇನ್ ಮಿಕ್ಕಿದ ಬಟ್ಟೆನ ನಿಮ್ಮ ಅಪ್ಪ ಬಂದ್ ಮಾಡ್ತಾನ? ಚೆನ್ನಾಗ್ ಕಾದಿದೆ, ಇಟ್ರೆ ತಳ ಸೀದೋಗ್ಬಿಡುತ್ತೆ. ಚಂದ್ರ ಆಂಟಿ, ಅವಳು ಬಂದಿರೋದು ನನ್ನ ಹುಡುಕೊಂಡು. ಹೋಗೇನೋ ಒಂದ್ ಡವ್ ಮಾಡಿ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನನ್ ಬ್ಲೌಸ್ ಐರನ್ ಮಾಡಿಡು. ಪೆಟಿಕೋಟು ಅದ್ನು ಉಜ್ಜಿಡು. ಆಂಟಿ ಬಂದೆ. ಈ ವಯ್ಯಾರಕ್ಕೇನು ಕಮ್ಮಿ ಇಲ್ಲ. ಏನಮ್ಮ ಉಷಾ, ಏನ್ ಬಂದಿದ್ದು? ಶಾಪಿಂಗ್ ಹೋಗ್ಬೇಕಿತ್ತು, ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಉಷಾ, ನಂಗೆ ತುಂಬಾ ಹುಷಾರಿಲ್ಲಮ್ಮ. ಡಾಕ್ಟರ್ ಬರ್ತಾರಂತೆ, ಔಷಧಿ ಕೊಡ್ತಾರಂತೆ, 3 ಗಂಟೆ ಕಾಲ ನಿದ್ದೆ ಮಾಡ್ಬೇಕಂತೆ. ದಯವಿಟ್ಟು ಇವತ್ತೊಂದಿನ ನನ್ ಬಿಟ್ಬಿಡಮ್ಮ ಪ್ಲೀಸ್. ಆಯ್ತು ಆಂಟಿ, ಹಾಗಾದ್ರೆ ನಾನೊಬ್ಳೆ ಹೋಗಿ ಬರ್ತೀನಿ. ನೀವೇನು ಕೆಲಸ ಮಾಡ್ದೆ ಮೊದ್ಲು ರೆಸ್ಟ್ ತಗೊಳ್ಳಿ. ನಾನ್ ಬರ್ತೀನಿ ಆಂಟಿ. ಎಷ್ಟು ಹುಡುಗಿನ ಅಂತ ಮ್ಯಾನೇಜ್ ಮಾಡೋದು. ಪಾಪ ಕಾಯ್ತಾ ಇರ್ತಾಳೆ. ಎಷ್ಟೊತ್ತಾದ್ರೂ ಬರ್ಲಿಲ್ಲ.
ಬ್ಯೂಟಿಫುಲ್. ಹೌ ಆರ್ ಯು? ಹೋಗು, ಹೀಗೆ ಮೋಸ ಮಾಡೋದು. ಗೊತ್ತಾಗೋಯ್ತಾ? ಮತ್ತೆ 10 ಗಂಟೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು 2 ಗಂಟೆಗೆ ಬರ್ತಾ ಇದೀಯಾ, ಇದು ಮೋಸ ಅಲ್ವಾ? ಅದಾ, ಇವತ್ತು ಸಾಂಗ್ ರೆಕಾರ್ಡಿಂಗ್ ಇದೆಯಲ್ಲ, ನೋಟ್ಸ್ ಕೊಡ್ತಾ ಇದ್ದೆ, ತಡ ಆಗೋಯ್ತು. ಬಾ, ಅಮ್ಮ ಕಾಯ್ತಿದ್ದಾರೆ. ಸದಾ ನಿಮ್ಮ ನೋಡಿ ಬಹಳ ಸಂತೋಷ ಆಯ್ತು. ನಮ್ ಪದ್ಮ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನಿಮ್ ತಂಗಿ ನಿಮ್ಮನ್ನ ನೋಡಿದ್ರೆ ಎಷ್ಟು ಸಂತೋಷ ಪಡ್ತಾಳೆ ಗೊತ್ತಾ? ಇರಿ ಕರ್ಕೊಂಡ್ ಬರ್ತೀನಿ. ಮಮ್ಮಿ, ಆಂಟಿ ಮನೇಲಿಲ್ಲ, ಅವರು ಉಷಾ ಜೊತೆ ಶಾಪಿಂಗ್ ಹೋಗಿದ್ದಾರೆ. ಶಾಪಿಂಗ್. ಹೌದಾ? ಹೋಗ್ಲಿ ಬಿಡು, ಬಂದ್ಮೇಲೆ ಹೇಳಿದ್ರ ಅವಳು ಬರೋವರೆಗೂ ನೀವ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇರ್ತಾರೆ, ಇರಲ್ಲ. ಅವ್ರಿಗೆ ಸಾಂಗ್ ರೆಕಾರ್ಡಿಂಗ್ ಇದೆ, ಸ್ಟುಡಿಯೋಲಿ ಅವ್ರಿಗೆಲ್ಲ ಕಾಯ್ತಿರ್ತಾರೆ. ಹೋಗಿ ಹೋಗಿ ಹೋಗಿ. ಅಮ್ಮ, ಅದು ನನಗೆ ಸಾಂಗ್ ರೆಕಾರ್ಡಿಂಗ್ ಇದೆ, ನಂಗೆ ಸಾಂಗ್ ರೆಕಾರ್ಡಿಂಗ್. ನಿಮ್ಮನ್ನ ನೋಡಿದ ಖುಷಿನಲ್ಲಿ ಸಾಂಗ್ ರೆಕಾರ್ಡಿಂಗ್ ಬಗ್ಗೆ ಎಲ್ಲ ಮರ್ತೇ ಬಿಟ್ಟೆ ನಾನು. ಟೈಮ್ ಆಗೋಯ್ತು, ನಾನು ಬರ್ತೀನಿ. ಆಶೀರ್ವಾದ ಮಾಡಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ನನಗೆ ಟೈಮ್ ಆದಾಗೆಲ್ಲ ಇಲ್ಲಿಗೆ ಓಡ್ ಬಂದ್ಬಿಡ್ತೀನಿ. ಆಯ್ತು, ಬರ್ತೀನಮ್ಮ. ಬಾಯ್ ಬಾಯ್. ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ. ಅಮ್ಮ, ಇವಳು ನನ್ನ ಫ್ರೆಂಡು ಸುಧಾ ಅಂತ. ನಮಸ್ತೆ ಆಂಟಿ. ನಮಸ್ತೆ. ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ. ಏನ್ ಬಂದಿದ್ದು? ಚಿತ್ರಲೇಖ ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮತ್ತೆ ಆಗ್ಲೇ ಹೊರಟಿದ್ಯಾ? ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾಳೆ ಬರ್ತೀನಿ. ಓ, ನಾಳೆ ಅಂದ್ರೆ ನೆನಪಾಯ್ತು ನೋಡು, ನಾಳೆ ನಿನ್ ಗೆಳತಿಗೆ ಸೀಮಂತ, ನೀನ್ ತಪ್ಪದೆ ಬರ್ಬೇಕು. ಖಂಡಿತ ಬರ್ತೀನಿ. ಕಾಫಿ ಟೀ? ಕಾಫಿ ಟೀ ಏನು ಬೇಡ, ನಾಳೆ ಹೇಗಿದ್ರು ಸೀಮಂತಕ್ಕೆ ಬರ್ತೀನಲ್ಲ, ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ತೀನಿ. ಸರಿ, ಗುಡ್.
ಏನಿಲ್ಲ, ಟೈಟ್ ಆಗ್ಬಿಟ್ಟವನೆ, ಫೇಂಟ್ ಆಗ್ಬಿಟ್ಟವಳೆ, ಮೂರ್ಛೆ ಹೋಗ್ಬಿಟ್ಟಿದ್ದಾಳೆ. ಅಮ್ಮ ನನ್ನ ಹೆಂಡತಿ ಏನಾಯ್ತು ನೋಡಿಮ್ಮ. ಇಲ್ಲ, ಬೇಗ ಡಾಕ್ಟರ್ ಹತ್ರ ಹೌದಮ್ಮ, ಹೋಗ್ಲೇಬೇಕು. ಬೇಡ ಬೇಡಮ್ಮ. ಯಾಕೆ? ಗೊತ್ತಾಗ್ಬಿಡ್ತಲ್ಲ. ಏನು 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 ಎಲ್ಲ ಡಾಕ್ಟರ್ ಹತ್ರ ಹೋಗೋದಲ್ಲ. ಬೇಡಮ್ಮ. ಅಯ್ಯೋ, ನೀನ್ ಏನು ಗೊತ್ತಾಗೋಲ್ಲ. ನಾಳೆ ಮಗುಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಡಾಕ್ಟರ್ ಹತ್ರ ಹೋಗ್ಲೇಬೇಕು, ಚೆಕಪ್ ಮಾಡಿಸ್ಲೇಬೇಕು. ಅಮ್ಮ, ಅಯ್ಯೋ ನನ್ನ ಬಿಟ್ಬಿಟ್ರಮ್ಮ. ಸುಮ್ನಿರಮ್ಮ, ಇನ್ನೇನ್ ನಮ್ ಡಾಕ್ಟರ್ ಬಂದ್ಬಿಡ್ತಾರೆ. ಅಮ್ಮ ವಾಪಸ್ ಹೋಗೋಣಮ್ಮ, ಚೆಕಪ್ ಬೇಡಮ್ಮ. ಅಯ್ಯೋ ಹಾಗನ್ ಬೇಡಪ್ಪ. ಅದು ಡಾಕ್ಟರ್ ಬಂದ್ರು. ಅಮ್ಮ ಡಾಕ್ಟ್ರೆ, ಚೆಕಪ್ ಅಲ್ಲ, ಬೇಡ ಡಾಕ್ಟ್ರೆ. ಅಯ್ಯೋ, ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನನಗೆ 8 ತಿಂಗಳು ಆಗ್ಲೋ ಅನ್ನಾಗಿದೆ. ಒಳ್ಳೆ ಗುಂಡ್ಕಲ್ ಇದ್ದಂಗಿದ್ದೀನಿ. ಆದ್ರೂ ಈ ಕೇಸ್ ಮಾಡ್ಕೋಬಿಡಿ, ಜಸ್ಟ್ 5 ಮಿನಿಟ್. ಬೇಡ ಡಾಕ್ಟ್ರೆ, ಚೆಕಪ್ ಬೇಡ ಡಾಕ್ಟ್ರೆ. ಸಮಾಧಾನಪ್ಪ. ಅಯ್ಯೋ ದೇವ್ರಿದಾನೆ. ಅಯ್ಯೋ ನನ್ ಬಿಟ್ಬಿಡಿಮ್ಮ. ಮಲ್ಕೊಳಮ್ಮ, ಏನು ಆಗೋದಿಲ್ಲ. ಅಯ್ಯೋ ನನ್ ಬಿಟ್ಬಿಡಿಮ್ಮ. ನೋವು ತಡ್ಕೋ. ಅಯ್ಯೋ ನನ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳೋರು ಯಾರು? ಯಾಕಮ್ಮ ಕೂಗಾಡ್ತಿದ್ಯಾ? ಏನಾಗಿದೆ? ಎದುಳು ಏನೂ ಆಗಿಲ್ಲ. ನೋಡಮ್ಮ, ಚೆಕಪ್ ಮಾಡಕ್ ಬಂದಿದ್ದೀನಿ, ಸುಮ್ನೆ ಟೆನ್ಷನ್ ಮಾಡ್ಕೋಬೇಡ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಅಯ್ಯೋ ಡಾಕ್ಟ್ರೇ, ದಯವಿಟ್ಟು ಯಾರಾದ್ರೂ ಗಂಡಸ್ ಡಾಕ್ಟರ್ ಕರ್ಸಿ. ಡಾಕ್ಟ್ರೇ, ಏನಮ್ಮ ಬುದ್ಧಿದ್ಯಾ ನಿನ್ಗೆ? ಯಾವಾಗ್ಲೂ ಲೇಡೀಸ್ನ ಲೇಡಿ ಡಾಕ್ಟರ್ ಚೆಕಪ್ ಮಾಡ್ಬೇಕು. ಜೆಂಟ್ಸ್ ಡಾಕ್ಟರ್ ಕರೀತಿಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಸುಮ್ನೆ ಮಲ್ಕೋಬೇಕು. ಮಾಡ್ಕೊಳ್ಳಿ. ನಿಮ್ ಏನ್ ಟೆನ್ಷನ್ ಕೊಡ್ತೀಯಮ್ಮ ನೀನು? ನಾನೇನ್ ಮಾಡಕ? ಮಗು ಶಬ್ದ ಕೇಳ್ತಿದೆ. ಕಂಗ್ರಾಚುಲೇಷನ್ ಭಾವ. 6 ತಿಂಗಳಿಗ ನಮ್ ಭಾವನ್ ತರ ಮಗುನು ತುಂಬಾ ಫಾಸ್ಟ್. ಹೆರಿಗೆ ಆಗೋಯ್ತು. ಹೆರಿಗೆನಾ? ಪೇಷಂಟ್ ಕಲ್ಲರಿ, ನಮ್ ಡಾಕ್ಟರ್ಗೆ. ಹಲೋ, ಏನು? ಹೌದಾ? ಸರಿ, ನಾನ್ ನೋಡ್ಕೊತೀನಿ. ನಮಸ್ಕಾರ. ರಘು, ಇವತ್ತು ನಿನ್ ಕೆಲ್ಸಕ್ಕೆ ಹೋಗೋದ್ ಬೇಡಪ್ಪ. ಯಾಕಮ್ಮ? ನಮ್ ಭಾವನ್ ಮಗ ನಿನ್ ಹೆಂಡತಿ ಹತ್ರ ಅಸಭ್ಯವಾಗಿ ನಡ್ಕೊಂಡಂತಲ್ಲ, ಅದಕ್ಕೆ ನಮ್ ಭಾವ ಅವನ್ನ ಹೊಡೆದು ಹಣ್ಣುಗಾಯಿ ನೀರ್ಗಾಯಿ ಮಾಡ್ಬಿಟ್ರು. ಆ ಕೋಪ ಇಟ್ಕೊಂಡೆ ನೀನ್ ಇಲ್ದಿದ್ದಾಗ ರೌಡಿಗಳನ್ನ ಸೇರ್ಸ್ಕೊಂಡು ಮನೆಗ್ ನುಗ್ಗಬೇಕು ಅಂತಿದ್ದಾನಂತೆ. ಯಾರು ಹೇಳಿದ್ದು? ಈಗ ತಾನೇ ನನಗೆ ಬೇಕಾದವ್ರು ಫೋನ್ ಮಾಡಿದ್ರು. ಎಲ್ಲ ಬರೀ ಟೋಲ್ ಮಾತು, ನಂಬೇಡಿ, ಏನು ಆಗಲ್ಲ, ನಾನು ಬರ್ತೀನಿ. ರಘು, ಯಾಕೋ ನನ್ ಬಲಗಣ್ಣು ಬೇರೆ ಅದರ್ತಾ ಇದೆ. ರಜಾ, ಬೇಡಮ್ಮ. ಅಮ್ಮ, ಇವತ್ತು ಮುಖ್ಯವಾದ ಸೀನ್ ಇದೆ, ನಾನು ಹೇಗೆ? ನೋಡು, ನಿನ್ ಹೆಂಡತಿ ಬೇರೆ ಅಲ್ಲ, ನನ್ ಮಗಳು ಬೇರೆ ಅಲ್ಲ. ಇವತ್ ನಿನ್ ಮನೇಲಿ ಇದ್ರೆ ಒಳ್ಳೇದು. ಇವತ್ ಬರೋಕ್ಕಾಗಲ್ಲ ಅಂತ ಹೇಳಿ ಕಳಿಸ್ಬಿಡು. ಅಲ್ಲ, ನನ್ ಮಾತ್ ಕೇಳಪ್ಪ. ಸರಿಮಾ, ನಿಮ್ಮಿಬ್ರಲ್ಲಿ ಯಾರಾದ್ರೂ ಶೂಟಿಂಗ್ ಸ್ಪಾಟ್ ಹೋಗಿ, ನಾನು ಇವತ್ತು ಬರಲ್ಲ ಅಂತ ಹೇಳ್ಬಿಟ್ಟು ಹೋಗಿ. ಸರಿ ಭಾವ, ಬರ್ತೀನಮ್ಮ. ಬರ್ತೀನಿ ಭಾವ. ಓಡ್ ಬರ್ತೀನಿ ಅಣ್ಣ, ಬರ್ತೀನಮ್ಮ. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ನೀವು ಹೀರೋನ ಲವ್ ಮಾಡ್ತಿರ್ತೀರಾ, ಹೀರೋಗ ಅದು ಗೊತ್ತಾಗಲ್ಲ. ಒನ್ ವೇ ಲವ್ ಟ್ರ್ಯಾಕ್, ಅಷ್ಟ್ರಲ್ಲಿ ಏನಾಗುತ್ತೆ? ಹಲೋ ಮೇಡಮ್, ನಾನು ಸದಾಶಿವ ಅಂತ, ರಘು ಫ್ರೆಂಡ್. ಅವನಿಗೆ ಸ್ವಲ್ಪ ಮೈ ಹುಷಾರಿಲ್ಲ, ಅದಕ್ಕೆ ಇವತ್ತು ಕೆಲ್ಸಕ್ಕೆ ಬರಕ್ಕಾಗಿಲ್ಲ. ಗಾಬರಿ ಪಡುವಂತದ್ದೇನಿಲ್ಲ, ಸ್ವಲ್ಪ ಹೊಟ್ಟೆ ನೋವು ಅಂತ ಇದ್ದ, ಡಾಕ್ಟರ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ನಡೀರಿ, ನಾನು ಬರ್ತೀನಿ. ಅರೆ, ಅವನು ಮೊದ್ಲೇ ನೀವು ಅಂದ್ರೆ ಭಯ. ನೀವೇನಾರು ಅಲ್ಲಿಗೆ ಬಂದ್ರೆ ಹೊಟ್ಟೆ ನೋವು ಜೊತೆಗೆ ಕೈಕಾಲು ನಡ್ಕೊಂಡು ಶುರು ಆಗ್ಬಿಡುತ್ತೆ. ನಾವು ನಡ್ಕೋತೀವಿ. ಮಿಸ್ಟರ್ ಸದಾಶಿವ್, ಹಾಸ್ಪಿಟಲ್ ಖರ್ಚಿಗೆ ಏನಾದ್ರು ದುಡ್ಡು ಬೇಕಾದ್ರೆ ನಾನು ಫೋನ್ ಮಾಡಿ ನಾ ಕಳಿಸ್ತೀನಿ. ಖಂಡಿತವಾಗ್ಲು ಅವನು ನಿಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ? ಬರ್ತೀನಿ. ನಿಮ್ಮೆಲ್ಲಾ ಸಿನಿಮಾ ನೋಡಿದೀನಿ, ಚೆನ್ನಾಗಿ ಆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಬಾಯ್. ಮೇಡಮ್, ಆಮೇಲೆ ಹೀರೋ ನಿಮ್ಮ ಲವ್ ನ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲಿ ಇಂಟರ್ವಲ್ ಆಗುತ್ತೆ. ಅಮ್ಮ, ಕ್ಯಾರಿಯರ್ ರೆಡಿ ಮಾಡು. ರಘುಗ ಅವಳಿಗೂ ನಾನೇ ಊಟ ಕೊಟ್ಟು ಬರ್ತೀನಿ. ಆದ್ರೂ ಅಮ್ಮವ್ರೆ, ನೀವು ಅವ್ರನ್ನ ತುಂಬಾ ಹಚ್ಕೊಂಡಿದ್ದೀರಾ. ಒಳ್ಳೆ ಜನ, ಒಳ್ಳೆ ಜೋಡಿ, ಗಂಡ ಹೆಂಡತಿ ಅಂದ್ರೆ ಹಾಗಿರ್ಬೇಕು. ಏನ್ ಗಂಡ ಹೆಂಡ್ತಿನೋ ಏನೋ, ಒಂದಿನಾದ್ರೂ ಅವ್ರು ಹೊರಗಡೆ ಹೋಗಿದ್ದನ್ನ ನೋಡ್ಲೇ ಇಲ್ಲ. ಏನ್ ಸಂಸಾರನೋ. ಒಳಗಡೆ ಹೋಗಿ ನೋಡಿಮ್ಮ, ಹೆಣ್ಮಕ್ಳಿರೋ ಮನೆ ತರನಾ ಇದೆ, ಪಡ್ಡೆ ಹುಡುಗರು ರೂಮ್ ತರ ಇದೆ. ಯಾವ ಸಾಮಾನು ಎಲ್ಲಿಂದ್ರ ಅಲ್ಲೇ ಬಿಸಾಕಿರ್ತಾರೆ. ಅವ್ರು ನೋಡಿದ್ರೆ ನನಗೆ ಯಾಕೋ ಅನುಮಾನನಮ್ಮ. ನಿನಗೆ ಯಾರು ನೋಡಿದ್ರೆ ಅನುಮಾನ ಇಲ್ಲ ಹೇಳು? ಅಲ್ಲ ಅಮ್ಮವ್ರೆ, ಸಂಸಾರ ಅಂತ ಅಂದ್ಮೇಲೆ ಜಗಳ ಇದ್ದೇ ಇರುತ್ತಲ್ವಾ. ಒಂದಿನಾದ್ರೂ ಈ ಗಂಡ ಹೆಂಡತಿ ಜಗಳ ಆಡಿರೋದು ನೀವು ನೋಡಿದೀರಾ? ಚೆನ್ನಾಗಿರೋರ್ ನೋಡಿ ಸಂತೋಷ ಪಡೋದನ್ನ ಕಲಿ. ಈ ಬಾಯಲ್ಲಿ ಒಳ್ಳೆ ಮಾತೇ ಬರಲ್ವೇ? ಕ್ಯಾರಿಯರ್ ತಗೊಂಬಾ. ಏನ್ರಿ ತಿಳ್ಕೊಂಡಿದ್ದೀರಾ? ನಿಮ್ ಹೆಂಡತಿ ಅನ್ಕೊಂಡಿದ್ದೀರಾ ಇಲ್ಲ ಗುಲಾಬ್ನ ಅನ್ಕೊಂಡಿದ್ದೀರಾ? ಮಾಡ್ತೀನಿ ನೋಡಿ ಇವಾಗ. ಮನೇಲಿ ಒಬ್ಳು ಕಾಯ್ತಿರ್ತಾಳೆ, ಅವಳಿಗೊಂದ್ ಬಳ ಹೂವು ಅದು ಇಲ್ಲ ನಿಮ್ ಯೋಗ್ಯತೆಗೆ. ಹೋಗ್ಲಿ,
ಬಸ್ರಿ ಬೈಕೆ ಪಾನಿಪುರಿ ತಿನ್ಬೇಕು, ಮಸಾಲೆ ದೋಸೆ ತಿನ್ಬೇಕು ಅಂತ ಎಷ್ಟು ಆಸೆ ಆಗುತ್ತೆ. ಒಂದಿನಾದ್ರೂ ಕರ್ಕೊಂಡೋಗಿ ಕೊಡ್ಸಿದ್ದೀರಾ? ನಮ್ಮ ಅಪ್ಪನ ಮನೇಲಿ ಇರೋವಾಗ ಕಳ್ಳ ಅವನು. ಏನ್ ಕದ್ದ? ಮಾತ್ ಕದ್ನಲ್ಲ, ವರದಕ್ಷಿಣೆಗೆ ಕೈನೆಟಿಕ್ ಕೊಂಡ ಕೊಡ್ತೀನಿ ಅಂತ ತಿನ್ಸದ್ನಲ್ಲ ಬೋಂಡ. ನೋಡೆ ಅಲ್ಲಿ ನೋಡೆ, ಗಂಡ ಹೆಂಡತಿ ಅದೆಷ್ಟು ಚೆನ್ನಾಗಿ ಜಗಳ ಕಾಯ್ತಾ ಇದ್ದಾರೆ. ಬಂದ್ಬಿಟ್ಲು ಫಿಟ್ಟಿಂಗ್ ಇಡೋಕೆ. ನಿನ್ ನಾಲಿಯಲ್ಲಿ ಮಚ್ಚೆ ಇದೆಯಾ? ಕೊಡಿಲಿ, ಹೋಗ್ ಕೆಲ್ಸ ನೋಡೋಗು. ನನ್ನನ್ನೇ ಮದ್ವೆ ಆಗ್ಬೇಕು ಅಂತ ಗಂಡುಗಳು ನಮ್ ಮನೆ ಮುಂದೆ ಕ್ಯೂನಲ್ಲಿ ನಿಂತಿದ್ರು. ನಿಮ್ಮನ್ ಕಟ್ಕೊಂಡು ನಾನೇನ್ ಸುಖ ಕಂಡೆ. ನಾನೇನ್ ಇಲ್ಲಿರಲ್ಲ, ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ. ನನ್ ಸೂಟ್ಕೇಸ್ ಕಣೆ ಅದು. ಈ ಮೂತಿಗೆ ಜನ ಕ್ಯೂ ಅಲ್ಲಿ ನಿಂತಿದ್ರಾ? ನಿಂತ್ಕೊಳೆ. ಹೋಗ್ತೀಯಾ? ಹೋಗ್ತೀಯ ನೀನು? ಯಾಕೋ ಜ್ವರ ಕೊಡ್ದೆ? ಸಾರಿ ಕಣ. ಒಡಿಯಾರ ಸಾಯಿಸೇ ಬಿಡ್ತೀನಿ ನಿನ್ನ. ರಘು, ಹೆಣ್ಣು ಮಕ್ಕಳ ಮೇಲೆ ಅಯ್ಯೋ ಹೀಗೆಲ್ಲ ಕೈ ಇದು ಗಂಡ್ಸು ಬರೋ ಸಂಬಳದಲ್ಲಿ ಬಾಡಿಗೆ ಕಟ್ಕೊಂಡು ಜೀವನ ನಿಭಾಯಿಸೋದೇ ಕಷ್ಟ ಆಗ್ತಿದೆ. ಇವಳಿಗೆ ಸಿನಿಮಾ ಹೋಟ್ಲು ಅಂತ ಖರ್ಚು ಮಾಡ್ತಾನೆ ಇರ್ಬೇಕಂತೆ. ಈ ಮೂತಿಗೆ ಪಾನಿಪುರಿ ಬೇರೆ ಕೇಳು. ಜುಜುಬಿ ಪಾನಿಪುರಿಗೋಸ್ಕರನ ಇಷ್ಟೊಂದು ಜಗಳ? ನೋಡಿಮ್ಮ, ನನ್ ಮದ್ವೆ ಮಾಡ್ಕೊಂಡು ನಿನ್ ರಾಣಿ ತರ ನೋಡ್ಕೋತೀನಿ, ನೀನ್ ಕೇಳಿದೆಲ್ಲ ಕೊಡಿಸ್ತೀನಿ ಅಂತ ಕರ್ಕೊಂಡ್ ಬಂದು ಈಗ ಕತ್ತಿಸ್ಕೊ ಬರ್ತಿದಾರೆ ಪಾಪಿ. ಚಿತ್ರ, ಗಂಡ ಹೆಂಡತಿ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೇನೆ. ನೋಡು, ನಿನ್ ದಿಢೀರಂತ ಸೂಟ್ ಕೇಸ್ ಎತ್ಕೊಂಡು ಹೋಗ್ತೀನಿ ಅಂತಂದ್ರೆ ಹೇಗಮ್ಮ? ನೋಡಮ್ಮ, ಅವನಿಗಿರೋ ಕೆಲಸದಲ್ಲಿ ಪಾಪ ಏನ್ ಟೆನ್ಷನೋ ಏನೋ, ಅರ್ಥ ಮಾಡ್ಕೋಬೇಕು. ಅಲ್ಲಮ್ಮ, ಇತ್ತೀಚೆಗೆ ಕೊಬ್ಬ ಅತಿ ಆಗ್ಬಿಟ್ಟಿದೆ. ಅದೇ ಬೇಡ ಅನ್ನೋದು. ನೋಡು, ನೀನು ಅವಳ ಆಸೆ ಏನು ಅಂತ ಅರ್ಥ ಮಾಡ್ಕೋಬೇಕಪ್ಪ. ಗರ್ಭಿಣಿ ಹೆಂಗಸ್ ಬೇರೆ. ನೋಡು, ಅವಳ ಮನ್ಸನ್ನ ನೋಯಿಸಬಾರ್ದು. ತಗೊಳ್ಳಿ, ಇಬ್ಬರು ಜೊತೆಲಿ ಕೂತ್ಕೊಂಡು ಊಟ ಮಾಡಿ. ನಾನು ಹೊರಟೋದೆ ಅನ್ಬಿಟ್ಟು ಮತ್ತೆ ಜಗಳ ಕಾಯಬಾರ್ದು. ಬಾಗ್ಲತ್ರ ನಿಂತ್ಕೊಂಡು ನೋಡ್ತಾನೆ ಇರ್ತೀನಿ. ಎಲ್ಲಿ ನಗರಿ? ವೆರಿ ಗುಡ್. ಬಾ ನಡೀರಿ. ಇಳಿಯ ಕೆಳಗೆ. ನಾನ್ ಇಲ್ಲೇ ಇದ್ದೀನಿ, ನೋಡ್ತಾನೆ ಇರ್ತೀನಿ. ಸಾರಿ. ಅಮ್ಮ ಹೇಳಿದ್ದೆ ಸರಿ. ಇನ್ ಮುಂದೆ ಆದರ್ಶ ದಂಪತಿಗಳಾಗಿರೋಣ. ಸಾರಿ ಚಿತ್ರ. ಐ ಲವ್ ಯು ಚಿತ್ರ. ಐ ಲವ್ ಯು ಚಿತ್ರ. ಇನ್ನು ಹತ್ತಿರ ಹತ್ತಿರ ಬರುವೆಯ ಬಳಿ ನೀನು ಬಂದಾಗ ಕಣ್ಣೋಟ ಸೆಳೆದೋಗು. ಅದೆಲ್ಲ ಇರ್ಲಿ, ನಾಳೆ ನಮ್ ಹುಟ್ಟೋ ಮಗುಗೆ ಏನಂತ ಹೆಸರಿಡೋಣ? ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಚಿತ್ರಲೇಖ ಅಂತಾನೆ ಹೆಸರಿಡ್ತೀನಿ. ಹೋಗಿಪ್ಪ. ನಮ್ ಮಗುಗೊಂದು, ನಮ್ ಮಗು ತಾಯಿಗೊಂದು. ರಘು, ಅಮ್ಮ ಹೊರಟೋದ್ರ ನೋಡು. ಮೇಡಮ್. ಮೇಡಮ್ಮ, ನನ್ಗೆ ಯಾಕೋ ಇಷ್ಟು ಮರ್ಯಾದೆ? ರಘು, ನೀನ್ ಅಷ್ಟು ಕರಿತಾ ಇದ್ರು ಹಾಗೆ ಹೋಗ್ತಾ ಇದಾರಲ್ಲ, ಯಾರವರು? ನಮ್ ಹೀರೋಯಿನ್ ಅಮ್ಮ, ರೋಜಾ ಮೇಡಮ್. ರೋಜಾನಾ? ಶೂಟಿಂಗ್ ಹೋಗಿಲ್ಲಲ್ಲ, ಅದಕ್ಕೆ ಕೋಪಿಸ್ಕೊಂಡು ಹೋಗ್ಬಿಟ್ಟು. ಛೇ, ಎಲ್ಲ ನನ್ನಿಂದಾನೇ ಆಗಿತ್ತು. ನೀನ್ ನನ್ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಅನ್ಬಿಟ್ಟೆ. ಅದರಿಂದ ನಿನ್ಗೇನ್ ತೊಂದರೆ ಆಗಲ್ಲ ತಾನೆ? ತುಂಬಾ ಒಳ್ಳೆ ಸ್ವಭಾವದ ಹುಡುಗಿಮ್ಮ, ಸ್ವಲ್ಪ ಮೂಡಿ ಅಷ್ಟೇ. ನಾಳೆ ಎಲ್ಲ ಸರಿ ಮಾಡ್ಬಿಡ್ತೀನಿ. ಏನಾಗಲ್ಲ, ಬನ್ನಿ. ಮೇಡಮ್ ಕಾಸ್ಟ್ಯೂಮ್ ಏನು ಬೇಡ, ಹೋಗ್ರಿ. ಗುಡ್ ಮಾರ್ನಿಂಗ್ ಮೇಡಮ್. ನೋ, ಇವತ್ತಿಂದ ನನ್ನ ಮೇಕಪ್ ನಾನೇ ಹಾಕೋತೀನಿ. ನೀವು ಹೋಗ್ಬೋದು. ಹೋಗ್ಬೋದು ಅಂದೆ. ನೀವು ನಿನ್ನೆ ನೋಡಿದ್ದು ನನ್ನ ಹೆಂಡತಿ ಅಲ್ಲ, ನನ್ನ ಗೆಳೆಯ ಬಾಲು. ನಾವೆಲ್ಲ ಬೆಸ್ಟ್ ಫ್ರೆಂಡ್ಸು. ಕೆಲಸ ಹುಡ್ಕೊಂಡು ಹಳ್ಳಿ ಬಿಟ್ಟು ಬೆಂಗಳೂರಿಗೆ ನನ್ನ ಹತ್ರ ಬಂದರು.
ಇಷ್ಟೆಲ್ಲ ಹೇಳಿದ್ಮೇಲೂ ನೀವು ನಂಬಲಿಲ್ಲ ಅಂದ್ರೆ ನಿಮ್ಮ ಇಷ್ಟ. ಬರ್ತೀನಿ. ಚೆಲುವಿನ ಚಂದ್ರಿಕೆ ನಾಚಿಕೆ ಬೇಡ ನಿನಗೀಗ ಹಾಯ್ 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 ಒಲವಿನ ಅಂದಕ್ಕೆ ಕಾಣಿಕೆ ನೀಡು ನೀನೀಗ ಕೋಟಿ ಕೊಬ್ಳು ಬಂದೆ ಜೊತೆಯಾಗಿ ಲಕ್ಷ ಕೊಬ್ಬ ಒಲಿದೆ ನನ್ನಗಾಗಿ ರಂಭೆಯೆಂದು ಬಂದೆ ಜೇನಾಗಿ ರಸಿಕನೆಂದು ಒಲಿದೆ ಹೂವಾಗಿ ಮೊಗ್ಗು ಅರಳಿತು ಪ್ರೇಮ ಕುದುರಿತು ಎಂಥ ಮಧುರ ಹೋಯಿ ಅದರ ಪ್ರೇಮ ವಸಂತ ಬಂದಾಯ್ತು ಪ್ರೀತಿ ಹೂವಂತೆ ಬಿರಿದಾಯ್ತು ಪ್ರೀತಿ ಪ್ರೇಮನೇ ನಿಂದಾಯ್ತು ಮನಸ್ಸು ನವಿಲಂತೆ ಕುಣಿದಾಯ್ತು ಮೊಗ್ಗು ಅರಳಿತು ಪ್ರೇಮ ಕುದುರಿತು ಎಂಥ ಮಧುರವು ಈ ಅದರ ಪ್ರೇಮ ವಸಂತ ಬಂದಾಯ್ತು ಪ್ರೀತಿ ಹೂವಂತೆ ಬಿರಿದಾಯ್ತು ಆ ಪ್ರೇಮ ವಸಂತ ಬಂದಾಯ್ತು ಪ್ರೀತಿ ಹೂವಂತೆ ಬಿರಿದಾಯ್ತು ಪ್ರೇಮ ವಸಂತ ಬಂದಾಯ್ತು ಪ್ರೀತಿ ಹೂವಂತೆ ಬಿರಿದಾಯ್ತು ಯಾ ಬಲಿ ಬಲಿ ಪಾಸ್ ಆಗ್ಬಿಟ್ಟೆ ಕಣೋ. ಯಾ ನೋಡ್ದ ನನ್ ಮಗ ಯಾಕೆ ಒದ್ದ ನಿನ್ ಮಗನಿಗಾಗ್ಲಿ ಅಷ್ಟು ಲೆಕ್ಸ ಸದಾ ಸದಾ ಏನಾಯ್ತು ಸದಾ 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 ಹೊಟ್ಟೆ ಇರೋದು ಅವನಿಗೆ ನನಗಲ್ಲ. ಏನಾಯ್ತು ಹೇಳು. ಫಸ್ಟ್ ರ್ಯಾಂಕಲ್ ಪಾಸ್ ಆಗ್ಬಿಟ್ಟೆ ಕಣೋ. ಅಯ್ಯೋ ಗ್ರೇಟ್ ಕಣೋ. ನಾನ್ ಪಾಠ ಹೇಳ್ಕೊಟ್ಟಿದ್ದಕ್ಕೂ ಸಾರ್ಥಕ ಆಗೋಯ್ತು. ಡಾಕ್ಟರ್ ಪಮಿ ಅಣ್ಣ 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 ನಾ ಫಸ್ಟ್ ರ್ಯಾಂಕಲ್ ಬಿಡ. ನಾನೇ ಖುದ್ದ ಕಾಲೇಜ್ ಹೋಗಿ ರಿಸಲ್ಟ್ ನೋಡ್ಕೊಂಡು ಸ್ವೀಟ್ ಸಮೇತ ಬರ್ತಿದ್ದೀನಿ. ಥ್ಯಾಂಕ್ ಯು. ಪಮಿ ಈ ಬೆಂಗಳೂರು ಓಳು ಬಾಳು ಎಲ್ಲ ನಮ್ ಜೊತೆ ಮುಗಿದೋಗ್ಲಿ. ನೀನಾರ ಹಳ್ಳಿಗೆ ಹೋಗಿ ಒಳ್ಳೆ ಡಾಕ್ಟರ್ ಆಗಿ ಜನಕ್ಕೆ ಸೇವೆ ಮಾಡು. ಖಂಡಿತ ಅಣ್ಣ. ಅಣ್ಣನ ಅರಕೆ ಸ್ನೇಹಿತರ ಬೈಕೆ ಎರಡೂ ಒಂದೇ ಆಗಿರ್ಬೇಕಾದ್ರೆ ನಿನ್ನ ಆಸೆನ ಖಂಡಿತ ಪೂರೈಸ್ತೀನಿ. ತಗೊಳ್ಳೋ. ಇರಾ ಇವತ್ತು ಇನ್ನೊಂದು ಸ್ವೀಟ್ ನ್ಯೂಸ್ ಇದೆ.
ಏನೋ ನಾನು ಪ್ರೆಗ್ನೆಂಟಾ? ಅದೆಲ್ಲ ಕಂಡ್ರೋ ಒಂದು ಸೂಪರ್ ನ್ಯೂಸ್. ಏನಪ್ಪ ಅದು? ಹೇಳ ಹೇಳು. ಹೇಳ ಹೇಳೋಣ. ಫಿಲ್ಮ್ ಹೀರೋಯಿನ್ ರೋಜಾ ಇದಾರಲ್ಲ, ಅವರು ನಾನು ಒಪ್ಪಿ ಮದುವೆ ಆಗ್ತೀನಿ ಅಂದ್ರಪ್ಪ. ನನ್ ಮಗ ಚಿನ್ನದ ಗಣಿಗೆ ತಾಳಿ ಕಟ್ತಾವನಲ್ಲ. ಅಂತೂ ಬಿಡೋಣ, ನೀನ್ ಹೊಟ್ಟೆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಇನ್ ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತೀಯ. ಲೋ ಅಪ್ಪ, ನಿನ್ ಪ್ರಾಬ್ಲಮ್ ಏನೋ ಸಾಲ್ವ್ ಆಯ್ತು, ನನ್ನ ಈ ಹೊಟ್ಟೆ ಪಾಡು. ಹೆದರ್ಬೇಡೋ ರಾಜಾ, ಅದಕ್ಕೊಂದು ಸೂಪರ್ ಪ್ಲಾನ್ ಇಟ್ಟಿದ್ದೀನಿ. ಏನದು? ಹೆರಿಗೆಗೆ ಅಂತ ಚಿತ್ರಲೇಖನ. ಯಾರವಳು? ನೀನೇ ಕಣ. ಹೆರಿಗೆಗೆ ಅಂತ ಚಿತ್ರಲೇಖನ ತವ್ರ ಮನೆ ಕಳ್ಸೋದು. ಹೆರಿಗೆ ಆಗ್ಬೇಕಾದ್ರೆ ನೋವು ಹೆಚ್ಚಾಗಿ ಇಂಟರ್ನಲ್ ಕಾಂಪ್ಲಿಕೇಶನ್ಸ್ ಆಗಿ ತಾಯಿ ಮಗು ಇಬ್ರು ಶಿವನ ಪಾದ ಸೇರಿದ್ರು ಅಂತ ಓಳ್ಬಿಡೋದು. ಚಿತ್ರಲೇಖನ್ ಚಾಪ್ಟರ್ ಕ್ಲೋಸ್. ಮತ್ತೆ ಬಾಲವಾಗಿ ಹುಟ್ ಬರ್ಬೋದು. ಹೆಂಗಿದೆ ಪ್ಲಾನ್? ನನ್ ಕತೆ ಏನು? ಇದಕ್ಕಿಂತ ಸೂಪರ್ ಪ್ಲಾನ್ ಇದೆ ಕಣ. ಹೇಗೂ ನಿನಗೆ ಕ್ಯಾನ್ಸರ್ ಅಂತ ಓಳ್ಬಿಟ್ಟಿದೆ. ಈಗ ಕ್ಯಾನ್ಸರ್ ಅಂತಿಮ ಘಟ್ಟಕ್ಕೆ ತಲುಪಿಟ್ಟಿದೆ. ಇವತ್ತು ನಾಳೆ ನೋಂತಿದ್ಯಾ, ತುಂಬಾ ಸೀರಿಯಸ್ ಅಂತ ಹೇಳಿ ನಾಳೆನೆ ಹಾಸಿಗೆ ಹಿಡಿದು ಮಲಗ್ಬಿಡು. ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ ಅಂತ ಸ್ಟ್ರೆಚರ್ ಲಾಕ್ ಕರ್ಕೊಂಡು ಹೋಗ್ತೀವಿ. ದಾರಿಯಲ್ಲಿ ಹೋಗ್ತಿರ್ಬೇಕಾರೆ ಚಂದ್ರಲೇಖ ಗೊಟಕ್ಕಂಡು ಶವ ಸಂಸ್ಕಾರಕ್ಕೆ ಅಂತ ದುರ್ಗ ತಗೊಂಡೋಗ್ತಿದೀವಿ. ಜೈ ಒನಕೆ ಓಬವ್ವ. ಮತ್ತೆ ಚಿತ್ರಲೇಖ ಚಂದ್ರಲೇಖ ನಮ್ ಜೀವನದಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ. ಹೌಸ್ ದ ಪ್ಲಾನ್ ಯಾ? ಏಯ್ ಮಗು ಹುಷಾರು. ನಿನ್ನ ನಂಬ್ಕೊಂಡು ನಾನು ಆ ಮನೆ ಕೆಲಸದೊಳಾದೆ. ಯಾಕೆ? ನಿನ್ಗೋಸ್ಕರ, ನಿನ್ ಜೊತೆ ಸೇರ್ ಬದುಕ್ಬೇಕು ಅನ್ನೋ ಆಸೆಗೋಸ್ಕರ. ನಾನ್ ದಿನ ಅಲ್ಲಿ ನಡೆಯೋದನ್ನ ಬಿಚ್ಚಿ ಬಿಚ್ಚಿ ಹೇಳ್ತಾನೆ ಇದೀನಿ, ಆದ್ರೆ ನೀನು ಬರೀ ಕೇಳ್ತಾನೆ ಇದೀಯ. ನೋಡು, ಹೀಗೆ ಆದ್ರೆ ಆ ಮನೆ ನಮ್ ಕೈವಶ ಆಗಲ್ಲ. ನಾನ್ ಅನುಭವಿಸ್ತಾರ ಅಜ್ಞಾತವಾಸಕ್ಕೆ ಬೇರೆ ಏನೂ ಸಿಗಲ್ಲ. ನಿನ್ ಹೆಂಡತಿಯಾಗಿ ನಾನು ಸುಖ ಜೀವನ ನಡೆಸ್ತೀನಿ ಅನ್ನೋ ನನ್ ಕನಸು ನನಸಾಗಲ್ಲ. ನಿನ್ನ ಆಸೆನೂ ಈಡೇರಲ್ಲ. ಮೊದ್ಲದೊಂದು ತಿಳ್ಕೊ. ಒಕ್ಕಿ ಬರೋ ಸಿಟ್ಟಲ್ಲಿ ಪುಕ್ಕ ಕಳ್ಕೊಂಡು ಹಕ್ಕಿ ತರ ಕಕ್ಕ ಬಿಕ್ಕಿಯಾಗಿ ಬೆಕ್ಕಿ ಬಿಕ್ಕಿ ಆಳ್ಬೇಕಾಗತ್ತಾ ನಾನು ಮಕ್ಕಳ್ರು? ನಾಳೆ ಅನ್ನೋ ಹಾಳೆ ಮೇಲೆ ಆ ತರ್ಲೆ ನನ್ನ ಮಕ್ಕಳು ಓಡ್ ನಾಟಕನ ಹ್ಯಾಗ್ ಬಯಲು ಮಾಡ್ತೀನಿ ನೋಡ್ತಾ ಇರು. ಅಯ್ಯೋ, ಯಾಕೆ ಹೇಳ್ತಾ ಇದೀಯಾ? ಏನಾಯ್ತು? ಏನಾಯ್ತು? ಏನಾಯ್ತು ಕೊಂಡು ಅದು ಹಾಗೆ ಹೋಯ್ತಮ್ಮ. ಏನಾಯ್ತು? ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಕಾಯಿಲೆನಮ್ಮ. ಏನ್ ಕಾಯಿಲೆ? ನಿನಗ? ನಮ್ ಚಂದ್ರಲೇಖ ಆಂಟಿಗೆ ಏನಾಯ್ತು? ಆಂಟಿ ಕ್ಯಾನ್ಸರ್ ಇತ್ತಲ್ಲ. ಕ್ಯಾನ್ಸರಾ ಇತ್ತ? ಹೌದಮ್ಮ. ಮೊದ್ಲೇ ಯಾಕೆ ಹೇಳಿಲ್ಲ? ನಿಮಗ್ ಗೊತ್ತಾದ್ರೆ ನೀವು ತುಂಬಾ ನೊಂದ್ಕೊಳ್ತೀರ ಅಂತ ನಾನೇ ಮುಚ್ಚಿಟ್ಬಿಟ್ಟೆಮ್ಮ. ಆದ್ರೆ ಈ ಸ್ಟೇಜ್ ಬರುತ್ತೆ ಅಂತ ಕೊಟ್ರಿಲ್ಲ ಅಮ್ಮ. ಅಮ್ಮ ಪರಿಸ್ಥಿತಿ ತುಂಬಾ ಶೋಚನೀಯವಾಗಿದೆ ಅಮ್ಮ. ಕೈ ಕಾಲೇ ಓಡ್ತಿಲ್ಲಮ್ಮ. ಸ್ವಲ್ಪ ಬನ್ನಿಮ್ಮ, ಬನ್ನಿ. ಚಂದ್ರಲೇಖ, ಸಮಾಧಾನ ಮಾಡ್ಕೋ. ನೋಡಿಮ್ಮ, ಜಿಂಕೆ ಮರಿ ತರ ಓಡಾಡ್ತಿ ಚಂದ್ರಲೇಖ ನಾಯಿ ಮರಿ ತರ ಮಲಗಿಬಿಟ್ಟಿದ್ದಾಳೆ. ಪ್ರಮೋದ್ ಎಲ್ಲಿ? ಪ್ರಮೋದ್ ಅಂತಿದ್ದಾಳಲ್ಲಪ್ಪ. ಎಲ್ಲ ಪ್ರಮೋದ? ಡಾಕ್ಟರ್ ಕರ್ಕೊಂಡ್ ಬಂದ್ ಕಳಿಸ್ತೆ. ಫೋನ್ ಮಾಡ್ಬಾರ್ದಾಗಿತ್ತ? ಏನಿದು? ಫೋನ್ ಎಲ್ಲ ಔಟ್ ಆಫ್ ಆರ್ಡರ್ ಅಮ್ಮ. ಬಿಡು. ಆಂಬುಲೆನ್ಸ್ ಸಮೇತ ಡಾಕ್ಟರ್ ಬರ್ತಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ಏನೆಲ್ಲ ನೆಟ್ಗೆ ನಿಂತಿದ್ದಾರೆ? ಏನಮ್ಮ, ನಿಮಗ್ ಹುಷಾರಿಲ್ವಾ? ಅವ್ರ ಪೇಷಂಟು, ಇವನವ್ರ ಗಂಡ, ನೀವು ಡಾಕ್ಟರ್. ನೋಡಿ ಏನು ಅಂದ್ರೆ ಚಂದ್ರ ನನ್ ಬಿಟ್ಟು ಹೋಗ್ತಾ ಬಾರ ಈ ಕಡೆ ಚೆಕಪ್ ಮಾಡ್ಬೇಕು. ಬಾ ಈ ಕಡೆ. ಅಯ್ಯೋ, ನರಳ್ತಿದ್ದಾಳಲ್ಲಪ್ಪ. ಅಳ್ಬೇಡಪ್ಪ, ಅಳ್ಬೇಡ. ಹಲೋ, ಎಕ್ಸ್ಕ್ಯೂಸ್ ಮೀ, ನೀವು ಜನ ಡಾಕ್ಟ್ರಾ ದನ ಡಾಕ್ಟ್ರಾ? ನಾನು ಡಾಕ್ಟರ್ ಅಲ್ಲ, ಐ ಮೇ ಡ್ರಾಮಾ ಆಕ್ಟರ್. ಅಮ್ಮ ತಾಯೇ, ಸ್ಟೆಥೋಸ್ಕೋಪ್ ಕಿವಿಗೆ ಹಾಕೋ. ಓವರ್ ಆಕ್ಟ್ ಮಾಡಬೇಡ. ಸಾರಿ.
ಚಂದ್ರ ನನಗೆ ಅರ್ಜೆಂಟ್ ಆಗಿ ಪೇಮೆಂಟ್ ಬೇಕು. ಏನಂತೆ? ಅರ್ಜೆಂಟ್ ಆಗಿ ಪೇಮೆಂಟ್ ಅದ ಗವರ್ಮೆಂಟ್ ಅರ್ಜೆಂಟ್ ಆಗಿ ಗವರ್ಮೆಂಟ್ ಹಾಸ್ಪಿಟಲ್ ಸೇರಿಸ್ಬೇಕಂತೆ. ನನಗೆ 3 ಗಂಟೆ ಡ್ರಾಮಾ ಇದೆ. ಏನದು 3 ಗಂಟೆ? ಇನ್ನು 3 ಗಂಟೆ ಮೇಲೆ ಚಂದ್ರಲೇಖ ಉಳಿಯಲ್ವತ್ತಮ್ಮ. ಚಂದ್ರ ಆ ಎಮ್ಮೆನ್ ಕಳ್ಸಿ. ಕೊನೆಯದಾಗಿ ಹೇಳ್ತಾ ಇದ್ದೀನಿ. ಏನದು ಕೊನೆ ಸಾರಿ? ಚಂದ್ರಲೇಖನ್ ಕೊನೆ ಆಸೆ ಏನು ಅಂತ ಕೇಳ್ಬಿಡಿ, ಸಮಯ ಮೀರೋಗ್ತಿದೆ ಅಂತ ಹೇಳ್ತೀನಿ. ಅದು ಎಮ್ಮೆ ಅಲ್ಲಮ್ಮ, ಟಾಕಿತ್ತಲ್ಲಮ್ಮ. ಆ ಎಮ್ಮೆ ಮೇಲೆ ಯಾರೋ ಕೂತಿದ್ದಾರೆ, ಹೆಗಲ ಮೇಲೆ ಗದೆ ತಗ್ಲು ಹಾಕೊಂಡಿದ್ದಾರೆ, ನನ್ನ ಬಾ ಬಾ ಅಂತ ಕರೀತಿದ್ದಾರೆ. ಅದೇನು ಎಮ್ಮೆ ಅಂತ ಇದ್ದಾಳೆ? ಎಮ್ಮೆ ಅಲ್ಲ, ಈ ಅಮ್ಮನ್ ಕಳಿಸ್ಬಿಡಿ ಅಂತಿದ್ದಾರೆ. ಅವಳಿಗೆ ಡಾಕ್ಟರ್ ಕಂಡ್ರೆ ಅಲರ್ಜಿ, ಚಿಕ್ಕ ವಯಸ್ಸಿನಲ್ಲಿ ಇಂಜೆಕ್ಷನ್ ಕಂಡ್ರೆ ಹೆದ್ರೋಳು. ಡೆಂಗು ಹಾಸ್ಪಿಟಲ್ ಬರ್ತಾ ಇದೀವಲ್ಲ ಡಾಕ್ಟ್ರೆ. ಆಗಲ್ಲ. ಅಯ್ಯೋ ಕಳ್ಸೆ. ಟೈಮು ಚೆನ್ನಾಗಿದೆ. ಚಂದ್ರಲೇಖ ನೋಡಮ್ಮ, ಆಯಾಸ ಪಟ್ಕೋಬೇಡ, ಸಮಾಧಾನ ಮಾಡ್ಕೋ. ಇವತ್ತೇ ನನ್ನ ನಾಟಕದ ಕೊನೆ ದಿನ. ಪರ್ಮನೆಂಟ್ ಆಗಿ ರೆಸ್ಟ್ ತಗೊಂಡ್ಬಿಡ್ತೀನಿ. ಜೀವನನೇ ಒಂದ್ ನಾಟಕ ಅಂತಿದ್ದಾಳೆ. ಬದುಕೊಂದು ಚಟಕ ಬಡ್ಡಿ ವಿಧಿಯೋದರ ಸಾಹೇಬ ಅಂತ ಹೇಳ್ತೀಯಲ್ಲ ನಮ್ ಚಂದ್ರಲೇಖ. ಇಷ್ಟು ಮಾತಲ್ಲಿ ಅಷ್ಟು ಅರ್ಥ ಇದೆಯಾ? ಚಂದ್ರಲೇಖನ್ ಒಂದೊಂದ್ ಮಾತು ಒಂದೊಂದ್ ಗ್ರಂಥಕ್ ಸಮಾನ ಅಲ್ವಾ ಚಂದ್ರಲೇಖ? ನಿನ್ ಕೊನೆ ಆಸೆ ಏನಾದ್ರು ಇದ್ರೆ ಹೇಳ್ಬಿಡು ಚಂದ್ರಲೇಖ, ಹೇಳ್ಬಿಡು. ನನಗೆ ಲಾಸ್ಟ್ ಬಟ್ ಒನ್ 2 ಆಸೆ ಇದೆ. ಪದ್ಮ ನಮ್ಮ ಅಣ್ಣನ್ನೇ ಮದ್ವೆ ಮಾಡ್ಕೋಬೇಕು, ಹಾಗಂತ ಭಾಷೆ ಕೊಡು. ಅದನ್ ಬಿಟ್ಟು ಅದಕ್ಕಿಂತ ಮುಖ್ಯವಾದ ಕೊನೆ ಆಸೆ ಏನು ಇಲ್ವಾ ಚಂದ್ರಲೇಖ? ಇದೆ, ನನ್ ಶವನ ಚಿತ್ರದುರ್ಗದ ಕೋಟೆ ಪಕ್ಕದಲ್ಲೇ ಮಣ್ಣು ಮಾಡಬೇಕು. ಆ ಓಬವನ್ ಮಡ್ಲಲ್ಲಿ ನಾನು ಐಕ್ಯಳಾಗೋಗ್ಬೇಕು. ಏನಾಗಲ್ಲ ಚಂದ್ರಲೇಖ, ನಿನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ನಿನ್ನ ಬದುಕಿಸ್ತೀನಿ ಚಂದ್ರಲೇಖ. ಹೇಗಾದ್ರೆ ನಿನ್ ಬದುಕಿಸ್ತೀನಿ. ಎತ್ಕೊಳ್ಳಿ ನಮ್ಮ ಚಂದ್ರಲೇಖ, ಎತ್ಕೊಳ್ಳಿ. ಸ್ಟ್ರೆಚರ್. ಚಿತ್ರಲೇಖ ಏನಾಯ್ತು? ಹೊಟ್ಟೆ ನೋವಾ? ಬೆಳಗ್ಗೆ ಏನ್ ತಿಂದೆ? ಅಯ್ಯೋ, ಏನ್ ಮಾಡೋದು? ಅದೇ ನನಗೂ ಗೊತ್ತಾಗ್ತಿಲ್ವೇ. ಬಿಸಿನೀರು ತರಿಸ್ತೀನಿ, ಒಳಗೆ ಮೂಸ್ಬಿಡೋಣ. ನೋಡು, ಆಸ್ಪತ್ರೆ ಕರ್ಕೊಂಡು ಹೋಗು. ಆಸ್ಪತ್ರೆಗ? ಸರಿ, ಈ ಸಮಯದಲ್ಲಿ ಆಗ್ಬೇಕಾ? ಜೊತೆ ಹೆರಿಗೆ ಬೇರೆ. ಭಾವ, ನಂದು ಹೇಗಿದ್ರು ಹೋಗೋ ಜೀವ, ಇವ್ಳದು 2 ಜೀವ. ಮೊದಲು ಅವಳನ್ನು ಕಾಪಾಡಿ ಬಾಕ. ಒಳ್ಳೆ ಮನಸ್ಸು ಅಮ್ಮ ಚಂದ್ರ. ಬೇಡ ಸಾಕು, ಕರ್ಕೊಂಡೋಗಿ. ಏಯ್, ಸಾಕು ನಿಲ್ಸ್ರ ನಿಮ್ ನಾಟಕನ. ಬೂದಿ ಮುಚ್ಚಿದ ಕೆಂಡದ ಹಾಗೆ ನಮ್ಮ ಚಿಕ್ಕಮ್ಮನ ಕಣ್ಣಿಗೆ ಮಣ್ಣೆರಚಿ ಈ ಮನೆಯಲ್ಲಿ ಹೆಗ್ಣ ತಿಂದಾಗ ಬೂಂದಿ ತಿಂದ್ರೆ ಇನ್ಮೇಲೆ ಈ ಶಿವನ ಕಣ್ಣಿಗೆ ಮಣ್ಣೆರಚೋದು ಅಷ್ಟು ಸುಲಭ ಅಲ್ಲ. ನಿಮ್ಮ ಓಲ್ಡ್ ನಾಟಕದ ಬಂಡವಾಳನ ಹೇಗ್ ಬಯಲು ಮಾಡ್ತೀನಿ ಅಂತ ನೋಡ್ತಾ ಇರಿ. ನಮ್ ಬಣನ ನೀನೇನೋ ಬಯಲು ಮಾಡೋದು, ಅದಕ್ಕೆ ಮುಂಚೆ ನಿನ್ ಬಣನ ನಾವು ಬಯಲು ಮಾಡ್ತೀವಿ. ನಮ್ಮ ಕಡ್ರ, ಇಷ್ಟು ದಿವಸ ನೀವು ಹಾಕಿದ ಬಣ್ಣ ಅಳಿಸೋ ಕಾಲ ಇವತ್ತು ಅಂದ್ರೆ ಈಗ ಬಂದಿದೆ. ಮಕ್ಕಳ ಅಮ್ಮ, ನೀವ್ ಹೋಗಿ, ಇವಳನ್ನ ನಾನ್ ನೋಡ್ಕೋತೀನಿ. ನೀವ್ ಹೋಗಿ ಅಮ್ಮ. ನೀವು ಬಸ್ರಿ ಹಿಲ್ಸ್ ಮೇಲೆ ಕಣ್ಣು ಹಾಕ್ತೀನೋ ಕಂಸ.
ರಸಗುಲ್ಲ ಹಬ್ಬ ಇವತ್ತು ನನಗೆ. ಚಿಕ್ಕಮ್ಮನ ಮೋಸ ಮಾಡ್ತೀರಾ? ಈಗ ಹೇಳಿಗಳ ಹತ್ರ ಓಡಿ ಏನೋ ಪ್ರಯೋಜನ? ಅಮ್ಮನ ಹತ್ರ ಎಲ್ಲಾ ವಿಷಯ ನಾವು. ಸರ್ ಸರ್ ನಾನು ಹೇಳಿದ್ರೆ ಇವರೇ ಸರ್, ಇವರೇ. ಸರ್ ನಾವು ಮಾತಾಡಿದ್ರೆ ಮಂಡಿ ಚಿಪ್ ಎಗರಿಸ್ಬಿಡ್ತೀನಿ. ಮರ್ಯಾದೆಗೆಲ್ಲ ಜೀಪ್ ಹತ್ಕೊಳ್ಳಿ. ಗೋ. ನೋಡಿಮ್ಮ, ನಿಮಗ್ ಮೋಸ ಮಾಡ್ದ ನನ್ನ ಮಕ್ಳು ಜೀವನದಲ್ಲಿ ಇನ್ಯಾರಿಗೂ ಮೋಸ ಮಾಡಬಾರ್ದು. ಹಾಗೆ ಬೆಂಡೆತ್ ಬಿಡ್ತೀನಿ. ಆಮೇಲೆ ಸ್ಟೇಷನ್ ಬಂದು ಕಂಪ್ಲೇಂಟ್ ಬರ್ಕೊಡಿ. ಓಕೆ? ಓಕೆ ಸರ್. ಈ ತರಲೆಗಳ ಬಗ್ಗೆ ಹೇಳಿದಾಗ ನೀನು ನನ್ನ ನಂಬಲಿಲ್ಲ. ನಾನು ಸರಿಯಾದ ಟೈಮಿಗೆ ಬಂದೆ. ಇಲ್ಲ ಹೋಗಿದ್ರೆ ನಿನ್ನ ಆಸ್ತಿ ಅಂತಸ್ತನ ಹೊಡ್ಕೊಂಡು ಹೋಗೋ ಪ್ಲಾನ್ ಹಾಕಿದ್ದು. ಇವ್ರನ್ನ ಬಿಡಬಾರ್ದು, ಕಂಬಿ ಹಿಡಿಸಾಗ ಮಾಡ್ಬೇಕು. ನೀನೇನು ನನಗೆ ಹೇಳ್ಬೇಕಾಗಿಲ್ಲ. ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾಯಿ ಮುಚ್ಕೊಂಡು ಬಾ ನನ್ ಜೊತೆ. ಓಹೋ, ನಮಸ್ಕಾರ ಇನ್ಸ್ಪೆಕ್ಟರ್. ನಮಸ್ಕಾರಮ್ಮ. ಬನ್ನಿ ಕೂತ್ಕೊಳ್ಳಿ. ಪರವಾಗಿ. ನಾನು ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ಅವ್ರು ನಿಮಗೆ ಮಾಡಿದ ಮೋಸಕ್ಕೆ ಚೀಟಿಂಗ್ ಕೇಸ್ ಮೇಲೆ ಚಾರ್ಜ್ ಶೀಟ್ ರೆಡಿ ಮಾಡಿದ್ದೀನಿ. ನೀವೊಂದು ಸೈನ್ ಮಾಡಿದ್ರೆ ಅವ್ರನ್ನ ಇವತ್ತೇ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ. ಇನ್ಸ್ಪೆಕ್ಟರ್, ನಿಮ್ ಡ್ಯೂಟಿ ನೀವು ಮಾಡಿದ್ದೀರಿ, ಬಹಳ ಸಂತೋಷ. ಅವ್ರ ಹತ್ರ ನಾನು ಸ್ವಲ್ಪ ಮಾತಾಡ್ಬೋದಾ? ಎಸ್ ಸರ್. ಜಗದೀಶ್, ಆ 4 ಜನರನ್ನು ಇಲ್ಲಿ ಕಳಿಸಿ. ಓಕೆ ಸರ್. ಅಯ್ಯ ನನ್ನ ಮಕ್ಕಳ ಮಾಡಿರೋ ಮನೆ ಹಾಳು ಕೆಲಸಕ್ಕೆ ಸೆಲ್ಲಲ್ಲೇ ಕಾಸ್ಟ್ಯೂಮ್ಗಳು ಚೇಂಜು. ಬನ್ನಿ ಹೋಗಿ, ಸಾಹೇಬ್ರು ಕರೀತಾರೆ. ಇದೇ ಇವತ್ತು ನಿಮಗೆ. ಏನ್ರಪ್ಪ, ನಾನ್ ನಿಮ್ಗೇನ್ ಅನ್ಯಾಯ ಮಾಡಿದೆ? ನಾನ್ ನಿಮ್ಮನ್ನ ನನ್ ಮಕ್ಕಳ ತರ ನೋಡ್ಕೊಂಡಿಲ್ಲ. ನನಗೆ ಮೋಸ ಮಾಡ್ಬೋದಾ? ಅಮ್ಮ, ನಿಮ್ಮ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ಗಿರ್ಲಿಲ್ಲಮ್ಮ. ತಂದೆ ತಾಯಿ ಇಲ್ಲದ ತಬ್ಲಿಗಳು ನಾವು. ಇಷ್ಟು ದಿವಸ ನಿಮ್ಮನ್ನೇ ತಾಯಿ ಅನ್ಕೊಂಡು ಬದುಕ್ತಾ ಇದ್ವಿ. ನಮ್ಮನ್ನ ನಿಮ್ ಮಕ್ಕಳು ಅನ್ಕೊಂಡು ದಯವಿಟ್ಟು ಕ್ಷಮಿಸ್ಬಿಡಿಮ್ಮ. ನಿಮ್ ಮನೆಗೆ ಸೇರ್ಕೋಬೇಕು ಅಂತ ನಾವು ನಾಟಕ ಆಡ್ವಿ. ನಿಮ್ ಒಳ್ಳೆ ಮನ್ಸು ನೋಡಿ ಎಲ್ಲ ವಿಷಯನೂ ಹೇಳ್ಬಿಡ್ಬೇಕು ಅಂತ ಅನ್ಕೊಂಡ್ವಿ. ಆದ್ರೆ ನಾವು ಹೇಳೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲಮ್ಮ. ನಾವು ಬ್ಯಾಚುಲರ್ಸ್ ಅಂತ ನಮ್ಗೆ ಯಾರು ಮನೆ ಕೊಡ್ಲಿಲ್ಲಮ್ಮ. ಅದಕ್ಕೋಸ್ಕರ ನಮಗ್ ಮದುವೆ ಆಗಿದೆ ಅಂತ ಸುಳ್ಳು ಹೇಳಿ ನಿಮ್ ಮನೆ ಸೇರ್ಕೊಂಡ್ವಿ. ಅಮ್ಮ, ನಾವು ಮಾಡಿದ ತಪ್ಪೆ. ನೀವೇನ್ ಬೇಕಾದ್ರೂ ಶಿಕ್ಷೆ ಕೊಡ್ಬೋದು. ನೀವು ನನಗೆ ಮಾಡಿರೋ ಮೋಸಕ್ಕೆ ಶಿಕ್ಷೆ ಏನು ಅಂತ ಗೊತ್ತಾ?
ಇದ್ದೀರಾ? ಹಾರ ಬದಲಾಯಿಸ್ಕೊಳ್ಳಿ. ನೀನೇನು ಹೋಗಾಚೆ. ಅಮ್ಮ ತಿಳಿದೇ ಏನೋ ತಪ್ಪು ಮಾಡ್ಬಿಟ್ಟಿದ್ದಾನೆ, ಕ್ಷಮಿಸ್ಬಿಡಿ. ಅವನು ನಂತರ ಬದಲಾಗಿ ಆಗ್ತಾನೆ. ಹೌದೇನು ಚಿಕ್ಕಮ್ಮ? ಬಿಡು ನೋಡಿ, ಇನ್ ಮುಂದಾದ್ರೂ ಓಡ್ ಬಿಡದ್ ಬಿಟ್ಟು ನಿಮ್ ಹೆಂಡತಿದ್ರ ಜೊತೆ ಹಾಯಿಗಿರೋದು ಕಲ್ತ್ಕೊಳ್ಳಿ. ಓಕೆ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಸುಮ್ಮನೆ ಇರೋ. ಸಾಕು, ನಿಮ್ಮ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾ ಇರಿ. ಅಯ್ಯೋ ಓಳು ಸಾರು ಇದೆಲ್ಲ ಓಳು ಸಾರು, ಬಾಳು ಸಾರು ಇದೊಂದು ಗೋಳು ಸಾರು.